ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ತುಂಬಾ ಜನರು ತುಂಬಾ ದಿನದಿಂದ ಜಾಂಬಿ ಮೂವೀಸ್ ಅನ್ನ ಹಾಕಿ ಅಂತ ಕೇಳ್ಕೊತಿದ್ರಿ. ಆದ್ರಿಂದಾನೇ ಇವಾಗ ಇತ್ತೀಚೆಗೆ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಒಂದು ಅದ್ಭುತವಾದ ಒಂದು ಸೂಪರ್ ಆದ ಜಾಂಬಿ ಮೂವಿಯನ್ನ ನಿಮಗಾಗಿ ತಂದಿದ್ದೀನಿ. ಜಾಂಬಿಸ್ ಮೂವಿಗಳು ಮಾತ್ರವೇ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಗಾಬರಿಯಾಗೇ ಇರುತ್ತೆ ಮೂವಿ. ನಿಜವಾಗ್ಲೂ ಈ ಮೂವಿ ವರ್ತಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಈ ಮೂವಿಯ ಕತೆ ಒಳಗಡೆ ಹೋಗೋಣ. ಮೂವಿಯ ಹೆಸರು ಏನು ಅಂದ್ರೆ ಸೈಲೆಂಟ್ ಝೋನ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಟಿವಿ ಚಾನೆಲ್ಸ್ ಅಲ್ಲಿ ಎಮರ್ಜೆನ್ಸಿ ನ್ಯೂಸ್ ಬರ್ತಿರೋ ವಿಷಯವನ್ನ ನಮಗೆ ತೋರಿಸ್ತಾರೆ. ಹೊಸದಾಗಿ ವಿಚಿತ್ರವಾದ ವೈರಸ್ ನಮ್ಮ ನಾಡಿನ ಒಳಗಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದರಲ್ಲೂ ಅದು ಜಾಸ್ತಿ ಏರ್ಪೋರ್ಟ್ ಅಲ್ಲಿ ಸ್ಪ್ರೆಡ್ ಆಗ್ತಿದೆ. ಸೊ ಎಲ್ಲರೂ ಸೇಫ್ ಆಗಿರಿ, ಯಾರು ಏರ್ಪೋರ್ಟ್ ಕಡೆ ಹೋಗ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಏರ್ಪೋರ್ಟ್ ಕಡೆ ನೋಡ್ಬೇಕಾದ್ರೆ ತುಂಬಾನೇ ಬೆಂಕಿ ಹಿಡಿದು ಉರಿತಿರುತ್ತೆ. ಹೊಸ ತರದ ವಿಚಿತ್ರವಾದ ವೈರಸ್ ಅಂತ ಹೇಳಿದ್ರಲ್ವಾ, ಅದು ಬೇರೆ ಏನು ಇಲ್ಲ, ಅದು ಒಂದು ಕ್ರೂರವಾದ ಜಾಂಬಿ ವೈರಸ್. ಅದು ಸ್ಪ್ರೆಡ್ ಆಗಿದ್ದ ಜನರು ಎಲ್ಲರೂ ವಿಚಿತ್ರವಾದ ಕ್ರೂರವಾದ ಜಾಂಬಿಯಾಗಿ ಚೇಂಜ್ ಆಗಿದ್ದು ಮಾತ್ರವೇ ಇಲ್ಲದೆ ಬೇರೆ ಮನುಷ್ಯರುಗಳನ್ನ ಭಯಂಕರವಾಗಿ ಘೋರವಾಗಿ ಅಟ್ಯಾಕ್ ಮಾಡ್ತಿರ್ತಾರೆ. ಸೊ ಹೀಗೆ ಆ ವೈರಸ್ ಆ ನಾಡು ಪೂರ್ತಿ ಸ್ಪ್ರೆಡ್ ಆಗ್ತಿರುತ್ತೆ. ಇವಾಗ ಕಟ್ ಮಾಡಿ ಹಾಗೆ 2 ತಿಂಗಳ ನಂತರ ನೋಡ್ಬೇಕಾದ್ರೆ ಇವಾಗ ವೈರಸ್ ಇಡೀ ವರ್ಲ್ಡ್ ಪೂರ್ತಿ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಚೆನ್ನಾಗಿರುವ ಮನುಷ್ಯರು ಎಲ್ಲರನ್ನು ಕ್ವಾರಂಟೈನ್ ಮಾಡಿ ಜಾಂಬಿ ವೈರಸ್ ಇಂದ ಅಫೆಕ್ಟ್ ಆಗಿರುವ ಜನರನ್ನ ಗೌರ್ಮೆಂಟ್ ಶೂಟ್ ಮಾಡಿ ಕೊಳ್ತಿರುತ್ತೆ. ಅದನ್ನ ಹೆದರಿಸಿ ತುಂಬಾ ಜನರು ಹೋರಾಟ ಮಾಡ್ತಿರ್ತಾರೆ. ಅವ್ರುಗಳು ನಾರ್ಮಲ್ ಆದ ಮನುಷ್ಯರೇ, ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿ, ಈ ರೀತಿ ಶೂಟ್ ಮಾಡಿ ಸಾಯಿಸಬೇಡಿ ಅಂತ ಜನರು ಬೇರೆ ಹೋರಾಟ ಮಾಡೋದ್ರಿಂದ ನಾಡು ಪೂರ್ತಿ ದೊಡ್ಡ ಗಲಾಟಿನಿ ನಡೆಯೋದಕ್ಕೆ ಶುರುವಾಗುತ್ತೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಈ ಚಿಕ್ಕ ಹುಡುಗಿ ಇರ್ತಿದ್ದಾಳಲ್ಲ, ಇವಳೇನಿ ಈ ಮೂವಿಯ ಹೀರೋಯಿನ್. ಇವಳ ಹೆಸರು ಅಬಿಗೇಲ್. ಸೊ ಅವಳಿಗೆ ಇಷ್ಟವಾಗಿದ್ದ ಕಾರ್ಟೂನ್ ಚಾನೆಲ್ ಅನ್ನ ಅವಳು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಸಿಗ್ನಲ್ ಕಟ್ ಆಗುತ್ತೆ. ಇವ್ರುಗಳಿಗೂ ಏನುವೇ ಅರ್ಥವಾಗ್ತಿಲ್ಲ, ಏನಿದು ಸಡನ್ ಆಗಿ ಏನಕ್ಕಾಗಿ ಸಿಗ್ನಲ್ ಕಟ್ ಆಗಿದೆ ಅಂತ ನೋಡ್ತಿರ್ಬೇಕಾದ್ರೆ ಇವಳ ತಂದೆ ಹತ್ರ ಇಂದ ಇವಳಿಗೆ ಫೋನ್ ಕಾಲ್ ಬರುತ್ತೆ. ಆಕ್ಚುಲಿ ಹೀರೋಯಿನ್ ಅವಳ ತಂದೆ ಒಂದು ಪೈಲಟ್ ಆಗಿ ಇರ್ತಾರೆ. ಸೊ ಕಾಲ್ ಅನ್ನು ಪಿಕ್ ಮಾಡಿದ ತಕ್ಷಣ ತಂದೆ ಏನಂತ ಹೇಳ್ತಾರೆ ಅಂದ್ರೆ, ಈ ರೀತಿ ಏರ್ಪೋರ್ಟ್ ಅಲ್ಲಿ ನನ್ನ ಸಹಾಯ ತುಂಬಾ ಜನರಿಗೆ ಬೇಕಾಗಿದೆ, ತಂದೆ ಅವರ ಹೆಲ್ಪ್ ಬೇಕಾಗಿದೆ, ಆದ್ರಿಂದ ನನಗೆ ಇಲ್ಲಿ ತುಂಬಾನೇ ಕೆಲಸ ಇದೆ, ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಬೇಗನೆ ನಿಮ್ಮ ಜೊತೆ ಬಂದು ನಾನು ಜಾಯಿನ್ ಆಗ್ತೀನಿ. ಅಲ್ಲಿವರೆಗೂ ನೀನು ಸೇಫ್ ಆಗಿರಮ್ಮ, ತಮ್ಮನನ್ನ ಚೆನ್ನಾಗಿ ಜೋಪಾನವಾಗಿ ನೋಡ್ಕೋ, ಮತ್ತೆ ಯಾವಾಗ್ಲೂ ಅಮ್ಮನ ಜೊತೆನೇ ಇರ್ಬೇಕು, ಅವರನ್ನ ಬಿಟ್ಟು ದೂರ ಹೋಗ್ಬಿಡ್ಬಾರ್ದು ಅಂತ ಅಡ್ವೈಸ್ ಮಾಡ್ತಿರ್ತಾನೆ ತಂದೆ. ಅದೇ ಸಮಯದಲ್ಲಿ ಈ ಕಡೆ ಅಮ್ಮ ಅವರು ಎಲ್ಲಿಗೋ ಹೋಗೋದಕ್ಕಾಗಿ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊತಿರ್ತಾರೆ. ಆ ಸಮಯದಲ್ಲಿ ಸಡನ್ ಆಗಿ ಇವರ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಏನು ಜೋರಾಗಿ ಸದ್ದಾಗುತ್ತೆ. ಸೊ ಹೆದರಿದ ಇವರು ತಕ್ಷಣ ಲಗೇಜಸ್ ಅನ್ನು ತಗೊಂಡು ಬೇಗ ಬೇಗ ಕಾರಿಗೆ ಹೋಗಿ ಲಗೇಜಸ್ ಅನ್ನು ಮಡಗ್ತಿರ್ತಾರೆ. ಅವಾಗ ಸಡನ್ ಆಗಿ ಒಂದು ಜಾಂಬಿ ಹಾರಿ ಬಂದು ಅಮ್ಮ ಅವರನ್ನ ಕಚ್ಚಿಬಿಡುತ್ತೆ. ಸೊ ಇದನ್ನು ನೋಡಿ ಹೆದರಿದ ನಮ್ಮ ಹೀರೋಯಿನ್ ಬೇಗನೆ ಕಾರಿನ ಅಡಿಗೆ ಹೋಗಿ ಹೌಸ್ಕೊತಾಳೆ. ಆದ್ರೆ ಆ ಕ್ರೂರವಾದ ಜಾಂಬಿ ಅಮ್ಮನನ್ನು ತಮ್ಮನನ್ನು ಜೋರಾಗಿ ಕಚ್ಚಿಬಿಡುತ್ತೆ. ನಮ್ಮ ಹುಡುಗಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಭಯದಲ್ಲಿ ಕಾರಿನ ಕೆಳಗಡೆ ಹೌಸಿರ್ಬೇಕಾದ್ರೆ ಸೈರನ್ ಸದ್ದು ಕೇಳ್ತಿರುತ್ತೆ, ಪೊಲೀಸ್ ಗಾಡಿ ಅಲ್ಲಿಗೆ ಬರೋ ರೀತಿ. ಆ ಸದ್ದನ್ನ ಕೇಳಿದ ತಕ್ಷಣ ಜಾಂಬಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ಬಿಡುತ್ತೆ. ಈ ಜಾಂಬಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವುಗಳೆಲ್ಲ ನಾರ್ಮಲ್ ಆದ ಜಾಂಬೀಸ್ ಗಳೇ ಇಲ್ಲ. ಈ ಜಾಂಬೀಸ್ ಗಳಿಗೆ ಸ್ವಲ್ಪ ನಾಲೆಜ್ ಇರ್ತಿದೆ. ಆದ್ರಿಂದ ಯಾರು ಏನು ಅನ್ನೋದನ್ನೆಲ್ಲ ನೆನ್ಪಿಟ್ಕೊಂಡು ಬಂದು ಅವ್ರಗಳನ್ನ ಕಚ್ಚಿ ಸಾಯಿಸುತ್ತೆ. ಸೊ ಹೀಗಿರ್ಬೇಕಾದ್ರೆ ಅಮ್ಮನವರನ್ನ ಜಾಂಬಿ ಕಚ್ಚಿಬಿಟ್ಟಿದ್ದೆ ಅಲ್ವಾ, ಅವರು ಇವಾಗ ಜಾಂಬಿಯಾಗಿ ಚೇಂಜ್ ಆಗಿ ಕಂಡ್ಬಿಟ್ಟು ಎದ್ದೇಳ್ತಾರೆ. ಅವಾಗ ಪಕ್ಕದಲ್ಲಿ ಏಟಾಗಿ ಬಿದ್ದಿರುವ ತಮ್ಮ ಹುಡುಗ ಅಕ್ಕ ಅನ್ನೋ ರೀತಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿದ ಅಮ್ಮ ಜಾಂಬಿ ತಕ್ಷಣ ತಮ್ಮ ಹುಡುಗನನ್ನ ಕಚ್ಚಿ ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಸೊ ಇದನ್ನ ನೋಡಿದ ಕಾರಿನ ಕೆಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ಬೇಕಾದ್ರೆ ಆ ಸದ್ದು ಅಮ್ಮ ಜಾಂಬಿಗೆ ಕೇಳಿಸ್ಬೇಕಾದ್ರೆ ಇವಳನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಹುಡುಗಿನ ಕಾರಿನ ಕೆಳಗಡೆ ಚೆನ್ನಾಗಿ ಹೌಸ್ಕೊತಾವಳೆ. ಅಮ್ಮ ಜಾಂಬಿನ ಅವಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಬುಲೆಟ್ ಸದಾಗುತ್ತೆ. ಏನು ಅಂತ ನೋಡಿದ್ರೆ ಇವರ ಹೆಸರೇ ಕ್ಯಾಶಿಯಸ್. ಇವರೇನೇ ಈ ಮೂವಿಗೆ ಹೀರೋ ರೀತಿ. ಹೇಗೋ ಅಮ್ಮ ಜಾಂಬಿ ಶೂಟ್ ಮಾಡಿ ಕೊಂಡ್ಬಿಟ್ಟು ನಮ್ಮ ಅಬಿಗೇಲ್ ಹೀರೋಯಿನ್ ಅನ್ನ ಕಾಪಾಡ್ತಾರೆ. ನೀನು ಹೆದರ್ಕೋಬೇಡಮ್ಮ, ನಿನಗೆ ಏನು ಆಗಿಲ್ಲ ತಾನೆ ಅಂತ ಕೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ. ನಮ್ಮ ಹೀರೋಯಿನ್ ಅವನ ಕಾಪಾಡಿದ್ರಿಂದ ಅವನನ್ನ ತಪ್ಪಿಕೊತಾಳೆ. ಆ ಸಮಯದಲ್ಲಿ ಆ ತಮ್ಮ ಹುಡುಗ ಇರ್ತಿದ್ದಾನಲ್ಲ, ಅವನಿವೇ ಜಾಂಬಿಯಾಗಿ ಚೇಂಜ್ ಆಗಿರ್ತಾನೆ. ಸೊ ಅವನಿವೇ ಇವ್ರುಗಳನ್ನ ಕಚ್ಚೋದಕ್ಕೆ ಎದ್ದು ಬರ್ಬೇಕಾದ್ರೆ ಇದನ್ನ ನೋಡಿದ ಹೀರೋ ನಮ್ಮ ಅಬಿಗೇಲ್ ಅವಳ ಕಣ್ಣನ್ನ ಮುಚ್ಚಿಬಿಟ್ಟು ಆ ಜಾಂಬಿ ತಮ್ಮನನ್ನ ಶೂಟ್ ಮಾಡಿಕೊಳ್ತಾರೆ. ಇವಾಗ ಕಟ್ ಮಾಡಿದ್ರೆ 10 ವರ್ಷಗಳ ನಂತರ ಈ ಭೂಮಿಯ ಇವಾಗಿರುವ ಕಂಡೀಷನ್ ಅನ್ನ ನಮಗೆ ತೋರಿಸ್ತಾರೆ. ಎಲ್ಲ ಬಿಲ್ಡಿಂಗ್ಸ್ ಅಲ್ಲೂ ಗಿಡ ಮರ ಅಂತ ಎಲ್ಲವೇ ಬೆಳ್ಕೊಬಿಟ್ಟಿರುತ್ತೆ. ಯಾಕೆಂದ್ರೆ ಈ ಭೂಮಿಯಲ್ಲಿ ಜೀವಂತವಾಗಿರುವ ಮನುಷ್ಯರ ರೇಟ್ ತುಂಬಾನೇ ತೀರಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಜನರು ಮಾತ್ರವೇ ನಾರ್ಮಲ್ ಆಗಿರ್ತಿದ್ದಾರೆ, ಮಿಕ್ಕಿದವರು ಎಲ್ಲರೂ ಜಾಂಬಿಯಾಗಿ ಚೇಂಜ್ ಆಗಿದ್ದಾರೆ. ಆದ್ರಿಂದಾನೇ ನೇಚರ್ ಅದರ ಜಾಗವನ್ನ ಅದೇನೇ ರಿಟರ್ನ್ ತಗೋತಿರುತ್ತೆ. ಅನಿಮಲ್ಸ್ ಎಲ್ಲವೇ ನಾರ್ಮಲ್ ಆಗಿ ಹಾಗೆ ಬೀದ್ ಬೀದಿಯಲ್ಲಿ ಸುತ್ತಾಡ್ತಿರ್ತವೆ. ಹಾಗೆ ಕಟ್ ಮಾಡಿ ನಮ್ಮ ಹೀರೋ ಮತ್ತೆ ಅಬಿಗೇಲ್ ಅನ್ನ ತೋರಿಸ್ತಾರೆ. ಇವಾಗ ಅಬಿಗೇಲ್ ಒಂದು ಟೀನೇಜ್ ಹುಡುಗಿಯಾಗಿ ಚೇಂಜ್ ಆಗ್ಬಿಟ್ಟಿರ್ತಾಳೆ. ಇವಾಗ ಇವರಿಬ್ಬರು ಒಟ್ಟಿಗೆ ಸೇರಿ ಕಾಡಿನ ಒಳಗಡೆ ಏನನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅಂದ್ರೆ ಅಬಿಗೇಲ್ಗೆ ಹೇಗೆ ಶೂಟಿಂಗ್ ಅನ್ನ ಮಾಡಬೇಕು ಅನ್ನೋ ವಿಷಯವನ್ನ ನಮ್ಮ ಹೀರೋ ಅವಳಿಗೆ ಹೇಳ್ಕೊಡ್ತಿರ್ತಾನೆ. ಸೊ ಇವರಿಬ್ಬರವೇ ದೂರದಲ್ಲಿ
ಇರ್ತಾ ಇರುವ ಒಂದು ಜಿಂಕೆಯನ್ನ ಬೇಟೆಯಾಡೋದಕ್ಕಾಗಿ ರೆಡಿ ಆಗ್ತಿರ್ತಾರೆ. ಆವಾಗ ನಮ್ಮ ಅಬಿಗೇಲ್ ಕರೆಕ್ಟ್ ಆಗಿ ಏಯ್ ಮಾಡಿ ಆ ಜಿಂಕೆಯನ್ನ ಶೂಟ್ ಮಾಡ್ತಾಳೆ. ಚೆನ್ನಾಗಿನೇ ಶೂಟ್ ಮಾಡಿರ್ತಾಳೆ. ಆದ್ರೆ ಹೀರೋ ಇಷ್ಟು ಅರ್ಜೆಂಟ್ ಆಗಿ ನೀನು ಶೂಟ್ ಮಾಡಬಾರ್ದು, ಇನ್ನ ಪರ್ಫೆಕ್ಟ್ ಆದ ಟೈಮಿಂಗ್ ಆಗಿ ವೆಯ್ಟ್ ಮಾಡಿ ನಂತರವೇ ಶೂಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ನಂತರ ಅವತ್ತಿನ ರಾತ್ರಿ ಆ ಜಾಗದಲ್ಲೇ ಸ್ಟೇ ಆಗ್ತಾರೆ. ಸೊ ಇವ್ರುಗಳು ಅಲ್ಲಿ ನಿದ್ದೆ ಮಾಡೋಕು ಮುಂಚೆ ನಮ್ಮ ಹೀರೋ ಕೆಲವೊಂದು ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿರ್ತಾನೆ. ಯಾಕೆಂದ್ರೆ ಆವಾಗ ತಾನೇ ಅಲ್ಲಿ ಏನಾದ್ರೂ ಜಾಂಬಿ ಬಂದ್ರೆ ಇವ್ರುಗಳಿಗೆ ಗೊತ್ತಾಗುತ್ತೆ. ಅದೇ ತರ ಇವ್ರುಗಳು ಸ್ವಲ್ಪ ಹೊತ್ತು ಅಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಇವನು ಸೆಟ್ ಮಾಡಿ ಇಟ್ಟಿರುವ ಟ್ರಿಪ್ ವೈರ್ ಅಲ್ಲಾಡೋ ರೀತಿ ಸದ್ದಾಗ್ತಿರುತ್ತೆ. ಫಟ್ ಅಂತ ಎಚ್ಚರಾಗಿದ್ದ ನಮ್ಮ ಹೀರೋ ಏನದು ಸದ್ದಾಗ್ತಿದೆಯಲ್ಲ ಅಂತ ಟೆಂಟ್ ಅನ್ನ ಬಿಟ್ಟು ಹೊರಗಡೆ ಬಂದು ನೋಡ್ತಾನೆ. ಚೆಕ್ ಮಾಡಿ ನೋಡಿದ್ರೆ ಇವನು ಸೆಟ್ ಮಾಡಿ ಇಟ್ಟಿದ್ದ ವೈರ್ ಅಲ್ಲಿ ಏನೋ ಅಂಟ್ಕೊಂಡಿರೋ ರೀತಿ ಕಾಣುತ್ತೆ. ಸೊ ಈ ಜಾಗಕ್ಕೆ ಏನೋ ಒಂದು ವಿಷಯ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಕೈಗೆ ಗನ್ನನ್ನು ತಗೊಂಡು ಯಾರಾದ್ರೂ ಬರ್ತಿದಾರಾ ಅಂತ ವೆಯ್ಟ್ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ಕುದುರೆ ಬೇರೆ ಸದ್ ಮಾಡುತ್ತೆ. ತಕ್ಷಣ ನಮ್ಮ ಹೀರೋ ಅಲ್ಲಿಗೆ ಬಂದು ಆ ಕುದುರೆನ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಒಂದು ಜಾಂಬಿ ಅಲ್ಲಿಗೆ ಹಾರಿ ಬರುತ್ತಂತೆ. ಆಲ್ರೆಡಿ ನಮ್ಮ ಹೀರೋ ಹುಷಾರಾಗಿ ಇರ್ತಿದಾನಲ್ಲ, ಆದ್ರಿಂದ ಫಟ್ ಅಂತ ಅವನ ಕೈಯಲ್ಲಿರುವ ಗನ್ನನ್ನು ಯೂಸ್ ಮಾಡಿ ಆ ಜಾಂಬಿಗೆ ಶೂಟ್ ಮಾಡ್ತಾನೆ. ನಂತರ ಜಾಂಬಿಯನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇಲ್ಲಿರುವ ಜಾಂಬೀಸ್ ಗೆಲ್ಲ ತುಂಬಾನೇ ನಾಲೆಜ್ ಇರ್ತಿದೆ ಅಂತ ನಾನು ಆಲ್ರೆಡಿ ನಿನಗೆ ಹೇಳಿದ್ದೆ ಅಲ್ವಾ. ಆದ್ರಿಂದ ಈ ಜಾಂಬೀಸ್ ಗೆಲ್ಲವೇ ಗ್ರೂಪ್ ಆಗಿನೇ ಸುತ್ತಾಡ್ತಿರುತ್ತೆ. ಹಾಗಿರ್ಬೇಕಾದ್ರೆ ಈ ಗ್ರೂಪಿನ ಹೆಡ್ ಜಾಂಬಿ ಪಕ್ಕದಲ್ಲಿ ಯಾರಾದ್ರೂ ಮನುಷ್ಯರಿದ್ದಾರಾ ಹೋಗಿ ಚೆಕ್ ಮಾಡಿ ಬನ್ನಿ ಅಂತ ಒಂದು ಜಾಂಬಿಯನ್ನು ಹೊರಗಡೆ ಕಳ್ಸುತ್ತೆ. ಆ ರೀತಿ ಬಂದಿರುವ ಚೆಕಿಂಗ್ ಜಾಂಬಿನೇ ಇದು ಮಾತ್ರ ರಿಟರ್ನ್ ಹೋಗಿ ಕಥೆಯನ್ನು ಹೇಳ್ಬಿಟ್ಟಿದ್ರೆ ಅಷ್ಟೇ ಈ ಜಾಗಕ್ಕೆ ತುಂಬಾನೇ ಜಾಂಬೀಸ್ ಬಂದು ನಮ್ಮ ಇಬ್ಬರನ್ನು ಕೊಂದ್ಬಿಡ್ತಿತ್ತು ಅಂತ ಹುಡುಗಿಗೆ ಅಡ್ವೈಸ್ ಮಾಡ್ಬಿಟ್ಟು ನಂತರ ಕುದುರೆಯನ್ನ ತಗೊಂಡು ನೆಕ್ಸ್ಟ್ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಾರೆ. ಯಾಕೆಂದ್ರೆ ಇವ್ರುಗಳ ಕೈಯಲ್ಲಿ ಒಂದೇ ಜಾಗದಲ್ಲಿ ಇರೋಕೆ ಆಗಲ್ಲ. ಜಾಂಬೀಸ್ ಗಳ ಅಟ್ಟಹಾಸ ತುಂಬಾನೇ ಜಾಸ್ತಿ ಇರ್ತಿದೆ. ಆದ್ರಿಂದ ಮತ್ತೆ ಅವ್ರುಗಳ ಟ್ರಾವೆಲ್ ಅನ್ನು ಶುರು ಮಾಡ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಇವ್ರುಗಳು ಎಲ್ಲೆಲ್ಲ ರೆಸ್ಟ್ ಅನ್ನ ತಗೋತಾರೋ ಅಂದ್ರೆ ಕುದುರೆಗೆ ರೆಸ್ಟ್ ಬೇಕಾಗುತ್ತೆ ಅಲ್ವಾ. ಆ ಗ್ಯಾಪ್ ಅಲ್ಲಿ ಇವ್ರುಗಳು ಜಾಂಬಿಗಳನ್ನ ಸಾಯಿಸೋದಕ್ಕೆ ಬೇಕಾಗಿದ್ದ ಪ್ರಾಕ್ಟೀಸ್ ಅನ್ನು ತಗೋತಾರೆ. ಒಂದು ದಿನ ಮಧ್ಯಾಹ್ನ ಇವ್ರುಗಳು ನಡೆದು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಸದ್ದಾಗುತ್ತೆ. ತಕ್ಷಣ ಇವ್ರುಗಳು ಗನ್ನನ್ನ ಕೈಗೆ ತಗೊಂಡು ಚೆಕ್ ಮಾಡಿ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಕಾರ್ ನಿಂತಿರುತ್ತೆ. ಆ ಕಾರಿನ ಒಳಗಡೆ ಇರ್ತಾ ಇದ್ದ ವ್ಯಕ್ತಿ ಹೊರಗಡೆ ಬಂದು ಹೊರಗಡೆ ಇರುವ ಜಾಂಬೀಸ್ ಗಳನ್ನ ಕೊಳ್ತಿರ್ತಾನೆ. ಸೊ ಅವನನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಹಾಗೆ ಸುತ್ತಮುತ್ತ ಇರುವ ಜಾಂಬೀಸ್ ಗಳು ಆ ಜಾಗಕ್ಕೆ ಓಡಿ ಬರ್ಬೇಕಾದ್ರೆ ನಮ್ಮ ಹೀರೋನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಒಂದು ಜಾಂಬಿಯನ್ನು ಶೂಟ್ ಮಾಡ್ತೀನಿ ಅಂತ ಅನ್ಕೊಂಡು ಅಲ್ಲಿರುವ ಸರ್ವೈವರ್ ಗೆ ಶೂಟ್ ಮಾಡ್ಬಿಡ್ತಾಳೆ. ಅಷ್ಟೇ ಅವನು ಕೆಳಗಡೆ ಬಿದ್ದೋಗ್ಬೇಕಾದ್ರೆ ಒಂದು ಜಾಂಬಿ ಬಂದು ಅವನನ್ನ ಕಚ್ಚುತ್ತೆ. ಆದ್ರೆ ಇವ್ರುಗಳ ಕೈಯಲ್ಲಿ ಇದರ ನಂತರ ಏನನ್ನು ಮಾಡೋಕೆ ಆಗಲ್ಲ ಅಲ್ವಾ. ಆದ್ರಿಂದ ಆ ಜಾಂಬಿಗೆ ಶೂಟ್ ಮಾಡಿಕೊಳ್ತಾರೆ. ನಂತರ ಇವರಿಬ್ಬರು ಕೆಳಗಡೆ ಬಂದು ಆ ಕಾರನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ರೇಡಿಯೋ ಎಲ್ಲ ಇರುತ್ತೆ. ಅದರಲ್ಲಿ ನಮ್ಮ ಹೀರೋಯಿನ್ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಏಟಾಗಿ ಆ ಸರ್ವೈವರ್ ಬಿದ್ದಿರ್ತಾನೆ ಅಲ್ವಾ, ಅವನು ಜೀವಕ್ಕಾಗಿ ಕಷ್ಟ ಪಡ್ತಿರ್ತಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಜಾಂಬಿ ಆಗೋ ಅವನು ಚೇಂಜ್ ಆಗ್ಬಿಡ್ತಾನೆ. ಆದ್ರಿಂದ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋ ಅವನಿಗೆ ಶೂಟ್ ಮಾಡಿ ಕೊಂದ್ಬಿಟ್ಟು ಅವನ ಶೂ ಅನ್ನ ಬೆಚ್ಚಿ ಇವನ್ ಇಟ್ಕೋತಾನೆ. ನಂತರ ಅಬಿಗೇಲನ್ನ ಬಂದು ನೋಡ್ಬೇಕಾದ್ರೆ ಅವಳು ರೇಡಿಯೋದಲ್ಲಿ ಇನ್ಫಾರ್ಮ್ ಅನ್ನ ಮಾಡ್ತಿರ್ತಾಳೆ. ಇಲ್ಲಿ ನೋಡಮ್ಮ, ಈ ರೀತಿ ಎಲ್ಲ ನೀನು ಮಾಡಬಾರ್ದು, ಬಾ ನಾವು ಇಲ್ಲಿಂದ ಹೊರಡೋಣ, ನಿನಗೆ ಬೇಕಾಗಿದ್ದ ಥಿಂಗ್ಸ್ ಅನ್ನ ಮಾತ್ರ ಇಲ್ಲಿಂದ ತಗೋ ಅಂತ ಹೇಳ್ತಿರ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಕಾರ್ಸ್ ಗಳು ಬರೋ ರೀತಿ ಸದ್ದಾಗ್ತಿರುತ್ತೆ. ಇವರಿಬ್ಬರು ಏನು ಅಂತ ಯೋಚನೆ ಮಾಡೋಷ್ಟರಲ್ಲಿ 2-3 ಕಾರ್ ಬಂದು ಇವ್ರುಗಳನ್ನ ರೌಂಡ್ ಅಪ್ ಮಾಡ್ಕೊಳ್ಳುತ್ತೆ. ಇವ್ರುಗಳವೇ ಜೀವಂತವಾಗಿರುವ ಸರ್ವೈವರ್ಸ್ ಜೀವವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಯಾವುದೋ ಒಂದು ಜಾಗವನ್ನ ಫೇಸ್ ಮಾಡಿ ಹೋಗ್ತಿದ್ದಾರೆ. ತಕ್ಷಣ ನಮ್ಮ ಹುಡುಗರಿಗೆ ಗನ್ನನ್ನು ತೋರಿಸಿ ಅವ್ರುಗಳನ್ನ ಹೆದರಿಸಿ ನೀವೇನೇ ಕಾರಿನ ಒಳಗಡೆ ಇರ್ತಿದ್ದ ವ್ಯಕ್ತಿಯನ್ನು ಶೂಟ್ ಮಾಡಿ ಕೊಂದಿದ್ದ ಅಂತ ನಮ್ಮ ಹುಡುಗರನ್ನ ವಿಚಾರಿಸಿಕೊಂಡೆ ಅಲ್ಲಿ ಸತ್ತು ಬಿದ್ದಿರುವ ಸರ್ವೈವರ್ ಅನ್ನು ಬಂದು ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಆ ಸರ್ವೈವರ್ ಮೇಲೆ ನಮ್ಮ ಹೀರೋನ ಗಣ್ಣಿನ ಬುಲೆಟ್ ಬಿದ್ದಿರುತ್ತೆ ಅಲ್ವಾ ಏಟು. ಅದು ಮಾತ್ರ ಇಲ್ಲ, ಆ ಸರ್ವೈವರಿನ ಶೂ ಅನ್ನ ನಮ್ಮ ಹೀರೋ ತೆಗ್ದಿಟ್ಟಿರ್ತಾನೆ ಅಲ್ವಾ. ಸೊ ಶೂಗಾಗಿನೇ ಇವನು ಕೊಂದಿದ್ದಾನೆ ಅಂತ ನಮ್ಮ ಹೀರೋನು ಈಸಿಯಾಗಿ ಹಿಡ್ಕೊತಾರೆ. ಇದ್ರ ಮೇಲೂ ನಾವು ಸೈಲೆಂಟ್ ಆಗಿದ್ರೆ ಅಷ್ಟೇ ನಮ್ಮ ಕಥೆಯನ್ನು ಮುಗಿಸ್ಬಿಡ್ತಾರೆ ಅಂತ ಅನ್ಕೊಂಡ ನಮ್ಮ ಹೀರೋ ಅವನ ಹತ್ರ ಬರುವ ಇಬ್ಬರನ್ನ ಅಟ್ಯಾಕ್ ಮಾಡಿ ಅವ್ರಗಳ ಹತ್ರ ಇರುವ ಗನ್ನನ್ನೇ ಕಿತ್ಕೊಂಡು ಅವ್ರಗಳಿಗೇನೆ ರಿವರ್ಸ್ ಪಾಯಿಂಟ್ ಅನ್ನ ಮಾಡ್ತಾನೆ. ನಮ್ಮ ಅಬಿಗೇಲ್ಗೂ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾನೆ ಅಲ್ಲ, ಆದ್ರಿಂದ ಅವಳಿವೆ ಗನ್ನಿಂದ ಪಾಯಿಂಟ್ ಮಾಡಿ ನಿಂತ್ಕೋತಾಳೆ. ಆದ್ರಿಂದ ಎಲ್ಲರಿಗೂ ಒಬ್ಬರಿಗೊಬ್ಬರು ಚೇಂಜ್ ಮಾಡಿ ಪಾಯಿಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಕಾರಿನ ಒಳಗಡೆಯಿಂದ ಒಂದು ಪ್ರೆಗ್ನೆಂಟ್ ಲೇಡಿ ಮೇಘ ನನ್ನವರು ಕೆಳಗಡೆ ಇಳಿತಾರೆ. ಇಲ್ಲಿ ನೋಡಿ, ನೀವೇ ಸರ್ವೈವರ್ಸ್, ನಾವೇ ಸರ್ವೈವರ್, ನಾವು ಏನಕ್ಕೆ ಮನುಷ್ಯರು ಜಗಳವನ್ನ ಮಾಡ್ಕೋಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಅವರು ಕೆಳಗಡೆ ಇಳಿದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನೋಡ್ಬೇಕಾದ್ರೆ ಆವಾಗ ಅಲ್ಲಿ ಇರುವ ಕುದುರೆ ಒಂದು ಸಡನ್ ಆಗಿ ಸದ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಹೀರೋ ಅರ್ಥ ಮಾಡ್ಕೊಬಿಡ್ತಾನೆ. ಏನು ಅಂತ ನೋಡಿದ್ರೆ ತುಂಬಾನೇ ಜಾಂಬೀಸ್ ಆ ಜಾಗಕ್ಕೆ ಓಡಿ ಬರ್ತಿರ್ತವೆ. ಇವ್ರಗಳ ಕೈಯಲ್ಲಿ ಆದಷ್ಟು ಜಾಂಬೀಸ್ ಅನ್ನು ಶೂಟ್ ಮಾಡಿ ಕೊಳ್ತಿರ್ತಾರೆ. ಆದ್ರೂ ತುಂಬಾನೇ ಜಾಂಬೀಸ್ ಆ ಜಾಗಕ್ಕೆ ಬರ್ತಿರುತ್ತೆ. ಈ ಕಡೆ ನಮ್ಮ ಹೀರೋ ಮತ್ತೆ ಅಬಿಗಳನ್ನ ನೋಡ್ಬೇಕಾದ್ರೆ ಜಾಂಬೀಸ್ ಹತ್ರ ಬರ್ಬೇಕಾದ್ರೆ ಅವ್ರಗಳ ಹತ್ರ ಸ್ವಾಡ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿ ಜಾಂಬೀಸ್ಗೆ ಹೊಡೆದು ಸಾಯಿಸ್ತಿರ್ತಾರೆ. ಆದ್ರೆ ಮಿಕ್ಕಿರೋರಿಗೆ ಗನ್ನನ್ನು ಯೂಸ್ ಮಾಡಿ ಮಾತ್ರವೇ ಶೂಟ್ ಮಾಡೋದಕ್ಕೆ ಬರುತ್ತೆ ಅನ್ಸುತ್ತೆ. ಆದ್ರಿಂದ ಹತ್ರ ಬಂದಿದ್ದ ಜಾಂಬೀಸ್ ಅನ್ನು ಇವ್ರಗಳ ಕೈಯಲ್ಲಿ ಸರಿಯಾಗಿ ಏಮ್ ಮಾಡಿ ಶೂಟ್ ಮಾಡೋಕೆ ಆಗ್ತಿಲ್ಲ. ಸೊ ತುಂಬಾನೇ ಜಾಂಬೀಸ್ ಅಲ್ಲಿಗೆ ಬಂದಿರುವ ಸರ್ವೈವರ್ಸ್ ಮೇಲೆ ಜಂಪ್ ಮಾಡಿ ಅವ್ರಗಳನ್ನ ಕಚ್ಚುತ್ತೆ. ಅದ್ರಲ್ಲೂ ಒಬ್ಳು ಹುಡುಗಿ ಪೆಟ್ರೋಲ್ ಬಾಂಬ್ ಅನ್ನು ತೂದು ಎಸಿತಾಳೆ. ಅದರ ಮುಖಾಂತರ ಒಂದು ಚಿಕ್ಕ ಎಕ್ಸ್ಪ್ಲೋಷನ್ ನಡೆಯುತ್ತೆ. ಅದರಲ್ಲಿ ಸಿಗಾಕೊಂಡ ನಮ್ಮ ಹೀರೋ ಹಾಗೆ ಹಾರಿ ಬಂದು ದೂರ ಬೀಳ್ತಾನೆ. ಆವಾಗ ಒಬ್ಬ ಜೈಜೆಂಟಿಕ್ ಆಗಿರುವ ಸರ್ವೈವರ್ ಅನ್ನ ಒಂದು ಜಾಂಬಿ ಕಚ್ಬಿಟ್ಟಿರುತ್ತೆ. ಸೊ ಆ ಜೈಜೆಂಟಿಕ್ ಸರ್ವೈವರ್ ನನ್ನನ್ನು ಜಾಂಬಿ ಕಚ್ಬಿಟ್ಟಿದೆ, ಆದ್ರಿಂದ ನನ್ನನ್ನು ನಾನೇ ಶೂಟ್ ಮಾಡಿ ಕೊಂದ್ಕೋತೇನೆ ಅಂತ ಹೇಳಿ ಶೂಟ್
ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಗನ್ ಅಲ್ಲಿ ಬುಲೆಟ್ ಖಾಲಿ ಆಗ್ಬಿಟ್ಟಿರುತ್ತೆ. ಅಷ್ಟೇ ಅವನಿಗೆ ಒಂದು ಕ್ರೂರವಾದ ಜಾಂಬಿಯಾಗಿ ಚೇಂಜ್ ಆಗ್ತಾನೆ. ಅದು ಮಾತ್ರ ಇಲ್ಲ, ಈ ಸರ್ವೈವರ್ ಗ್ಯಾಂಗ್ ಗೆ ಅಂತ ಒಬ್ಬರು ಲೀಡರ್ ರೀತಿ ಬಂದಿದ್ರಲ್ವಾ, ಅವರು ಗನ್ನಿಂದ ಅಲ್ಲಿಗೆ ಬರುವ ಜಾಂಬೀಸ್ ಎಲ್ಲವನ್ನು ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಹೆಡ್ ಜಾಂಬಿ ಆ ಜಾಗಕ್ಕೆ ಬಂದು ಅವರನ್ನೇ ಹಿಡಿದು ಅವರನ್ನ ಕ್ರೂರವಾಗಿ ಸಾಯಿಸುತ್ತೆ. ಈ ರೀತಿ ಒಬ್ಬೊಬ್ಬರನ್ನು ಜಾಂಬೀಸ್ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲ, ಫಸ್ಟ್ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅವನ ಕಾಲನೇ ಒಂದು ಜಾಂಬಿ ಹಿಡಿದು ಕಚ್ಚೋದಕ್ಕೆ ಬರುತ್ತೆ. ಆದ್ರೆ ಇವನು ಇನ್ನೊಂದು ಕಾಲಿಂದ ಅದಕ್ಕೆ ಕಿಕ್ ಮಾಡಿ ದೂರ ಮಾಡ್ಬಿಡ್ತಾನೆ. ಸೊ ಇವಾಗ ಮಿಕ್ಕಿರೋದೇ ಸ್ವಲ್ಪ ಜನರು ಮಾತ್ರವೇ ಸರ್ವೈವರ್ಸ್. ಆದ್ರಿಂದ ನಮ್ಮ ಹೀರೋ ಮತ್ತೆ ಅಬಿಗೇಲು ಆ ಪ್ರೆಗ್ನೆಂಟ್ ಲೇಡಿಯನ್ನು ಆ ಲೇಡಿಯ ಹಸ್ಬೆಂಡ್ ಅನ್ನು ಕಾರಿಗೆ ಹತ್ತಿಸ್ಕೊಂಡು ಆ ಜಾಗವನ್ನ ಬಿಟ್ಟು ಹೊರಡ್ತಾರೆ. ಆದ್ರೆ ಇವ್ರುಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗದೆ ಇರೋ ರೀತಿ ಒಂದು ಜಾಂಬಿ ಇವ್ರುಗಳ ಕಾರ್ ಮೇಲೆ ಜಂಪ್ ಮಾಡ್ಕೊಳ್ಳುತ್ತೆ. ಆದ್ರಿಂದ ನಮ್ಮ ಹೀರೋ ಫಟ್ ಅಂತ ಬ್ರೇಕ್ ಅನ್ನು ಹೊಡಿಬೇಕಾದ್ರೆ ಮೇಲ್ಗಡೆ ಇರುವ ಜಾಂಬಿ ದುಪ್ ಅಂತ ಕೆಳಗಡೆ ಬೀಳುತ್ತೆ. ಅಷ್ಟೇ ಆ ಜಾಂಬಿಯ ಕಥೆಯನ್ನು ಮುಗಿಸ್ಬಿಟ್ಟು ಆ ಜಾಗದಲ್ಲಿ ಇವ್ರುಗಳಿಗೆ ಬೇಕಾಗಿರುವ ಥಿಂಗ್ಸ್ ಅನ್ನು ತಗೊಂಡು ಕಾರ್ ಒಳಗಡೆ ಹಾಕೊಂಡು ಬೇಗ ಕಾರಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಡ್ತಾರೆ. ಸೊ ಈ ಜಾಗದಲ್ಲಿ ಇರುವ ಹೆಡ್ ಜಾಂಬಿ ಅಂತ ಹೇಳಿದ್ದೆ ಅಲ್ವಾ, ಅದು ಬೇರೆ ಯಾರು ಇಲ್ಲ, ಈ ಬೋಡೆ ತಲೆನೆ. ಅದು ಒಂದು ಜಾಗದಲ್ಲಿ ಬಂತು ನಿಂತು ತುಂಬಾನೇ ಎಮೋಷನಲ್ ಆಗಿ ತುಂಬಾನೇ ವೆಕ್ಸ್ ಆಗಿ ನೋಡ್ತಿರುತ್ತೆ. ಏನು ಅಂತ ನೋಡಿದ್ರೆ ಅದ್ರ ಲವರನ್ನೇ ಶೂಟ್ ಮಾಡಿ ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹೀರೋ ಅವನ ಗ್ಯಾಂಗು. ಆದ್ರಿಂದ ಇದನ್ನು ನೋಡಿ ತುಂಬಾ ಜೋರಾಗಿ ಟೆನ್ಷನ್ ಆಗಿ ಕಿರ್ಚ್ಕೊತಿರುತ್ತೆ ಆ ಹೆಡ್ ಜಾಂಬಿ. ಈ ಕಡೆ ನಮ್ಮ ಸರ್ವೈವರ್ಸ್ ತಪ್ಪಿಸ್ಕೊಂಡು ಕಾರಲ್ಲಿ ಸ್ಪೀಡ್ ಆಗಿ ಬರ್ತಿರ್ಬೇಕಾದ್ರೆ ನಮ್ಮ ಅಬಿಗೇಲ್ ಅವಳ ಹತ್ರ ಇರುವ ಆಮೋಗಳನ್ನ ಚೆಕ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಬುಲೆಟ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ಬೇಗನೆ ನಮ್ಮ ಗನ್ಸ್ ಗಳಿಗೆ ಬುಲೆಟ್ಸ್ ಅನ್ನ ನಾವು ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ಹಿಂದೆ ಇರುವ ಪ್ರೆಗ್ನೆಂಟ್ ಲೇಡಿ ಈ ತರ ನಾವು ಒಂದು ಕಾಲೋನಿಗೆ ಹೋಗ್ತಿದ್ವಿ, ಜೀವ ಉಳಿದ ಜನರೆಲ್ಲ ಕಾಲೋನಿಯಲ್ಲಿ ಬದುಕ್ತಿದಾರಂತೆ, ಅದ್ರ ಬಗ್ಗೆ ರೇಡಿಯೋ ನ್ಯೂಸ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಆದ್ರಿಂದಾನೇ ಆ ಜಾಗಕ್ಕೆ ನಾವು ಹೊರಟ್ವಿ. ಅದು ಮಾತ್ರ ಇಲ್ಲ, ಇವಾಗ ನನಗೆ 35th ವೀಕ್, ಇನ್ನು ಸ್ವಲ್ಪ ದಿನದಲ್ಲಿ ನನಗೆ ಮಗುನು ಹೊಟ್ಬಿಡುತ್ತೆ ಅಂತ ಅವರು ಗಾಬರಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಏನು ಕಾಲೋನಿನ, ಆ ರೀತಿ ಕಾಲೋನಿ ಎಲ್ಲ ಏನು ಇಲ್ಲ, ಆ ರೀತಿ ಇದ್ರುವೆ ಜಾಂಬೀಸ್ ಗಳು ಅದನ್ನ ಈಸಿಯಾಗಿ ಕಂಡಿಡ್ದು ಬಿಡುತ್ತೆ. ಆದ್ರಿಂದ ಕಾಲೋನಿ ಏನು ಬರ್ತಿಲ್ಲ ಅಂತ ನಮ್ಮ ಹೀರೋ ಅವನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರು ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಸೊ ಏನಾಯ್ತು ಅಂತ ನಮ್ಮ ಹೀರೋನು ಕಾರಣ ಬಿಟ್ಟು ಕೆಳಗಡೆ ಇಳಿದು ಅದನ್ನ ಚೆಕ್ ಮಾಡ್ತಿರ್ತಾನೆ. ನೋಡಿದ್ರೆ ಎಂಜಿನ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ಬಿಟ್ಟಿರುತ್ತೆ. ಸೊ ಇದರ ಮೇಲೆ ಇವ್ರಗಳ ಕೈಯಲ್ಲಿ ಕಾರಲ್ಲಿ ಹೋಗೋಕೆ ಆಗೋದಿಲ್ಲ, ನಡೆದೇ ಹೋಗ್ಬೇಕು. ಆದ್ರಿಂದ ಸರಿ ಆಯ್ತು, ಪಕ್ಕದಲ್ಲಿ ಏನಾದ್ರು ಬಿಲ್ಡಿಂಗ್ಸ್ ಇದೆಯಾ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಅನ್ನು ತಗೊಂಡು ನಡೆಯೋದಕ್ಕೆ ಶುರು ಮಾಡೋಣ ಅಂತ ಹುಡುಕ್ಬೇಕಾದ್ರೆ ಪಕ್ಕದಲ್ಲಿ ತುಂಬಾನೇ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಇರೋ ರೀತಿ ಕಾಣುತ್ತೆ. ಸರಿ ಓಕೆ, ಇಲ್ಲೇನೆ ನಾವು ಸ್ಟೇ ಆಗೋಣ ಅಂತ ನಮ್ಮ ಹೀರೋ ಫಸ್ಟ್ ಒಂದು ಬಿಲ್ಡಿಂಗ್ ಅನ್ನು ಚೂಸ್ ಮಾಡಿ ಒಳಗಡೆ ಹೋಗಿ ಚೆಕ್ ಮಾಡಿ ನೋಡ್ತಾನೆ. ಅಲ್ಲಿ ಯಾರುವೆ ಒಳಗಡೆ ಇಲ್ಲ ಅಂತ ಗೊತ್ತಾದ ಮೇಲೆ ಇವ್ರುಗಳಿಗೆ ಒಳಗಡೆ ಬಂದು ಸ್ಟೇ ಆಗ್ತಾರೆ. ಆವಾಗ ಪ್ರೆಗ್ನೆಂಟ್ ಲೇಡಿ ನಮ್ಮ ಹೀರೋ ಮತ್ತೆ ಅಬಿಗೇಲ್ ತಿನ್ನೋದಕ್ಕಾಗಿ ಅವ್ರಗಳಿಗೆ ಊಟವನ್ನು ಕೊಡ್ತಾರೆ. ಆದ್ರೆ ನಮ್ಮ ಹೀರೋ ಅದನ್ನ ಬೇಡ ಅಂತ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಇವ್ರುಗಳ ಪ್ರಕಾರ ಇವ್ರುಗಳು ಬೇಟೆಯಾಡಿ ಮಾತ್ರವೇ ತಿಂತಾರೆ, ಹೊರಗಡೆಯಿಂದ ಬರುವ ಟಿನ್ ಫುಡ್ಸ್ ಯಾವುದನ್ನು ತಿನ್ಬಾರ್ದು ಅಂತ ಅನ್ಕೊಂಡಿದ್ದಾನೆ. ಯಾಕೆಂದ್ರೆ ಅದರ ಮುಖಾಂತರ ಕೂಡ ಇವ್ರುಗಳಿಗೆ ಜಾಂಬಿ ವೈರಸ್ ಸ್ಪ್ರೆಡ್ ಆಗ್ಬಿಡಬಾರ್ದು ಅನ್ನೋದಕ್ಕಾಗಿ. ಆವಾಗ ಕಪಲ್ಸ್ ನಾವು ರೇಡಿಯೋದಲ್ಲಿ ಆ ಕಾಲೋನಿಯಲ್ಲಿ ಇರೋರ ಜೊತೆ ಮಾತಾಡಿದ್ವಿ. ಆವಾಗ ಅವ್ರು ಏನಂತ ಹೇಳಿದ್ರು ಅಂದ್ರೆ ಈ ತರ ತುಂಬಾನೇ ಅವ್ರಗಳ ಹತ್ರ ಸಪ್ಲೈಸ್, ತುಂಬಾನೇ ಫುಡ್, ತುಂಬಾನೇ ಡಾಕ್ಟರ್ಸ್ ಎಲ್ಲ ಇರ್ತಿದಾರಂತೆ. ಸೊ ಅಲ್ಲಿಗೆ ಹೋಗೋದು ಮಾತ್ರವೇ ನಮಗೆ ತುಂಬಾನೇ ಸೇಫ್ ಆಗಿರುತ್ತೆ. ಆದ್ರಿಂದಾನೇ ನಾವು ತುಂಬಾನೇ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಅಷ್ಟು ದೂರದಿಂದ ಬರ್ತಿದೀವಿ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಅಬಿಗೇಲ್ ಈ ತರ ನಾನು ಮತ್ತೆ ಹೀರೋನು ವೆಸ್ಟ್ ಕೋಸ್ಟ್ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಪಕ್ಕದಲ್ಲಿ ಇರುವ ಐಲ್ಯಾಂಡ್ ಗೆ ಶಿಫ್ಟ್ ಆಗಿ ಹೋಗೋದೇ ನಮ್ಮ ಪ್ಲಾನ್, ತಪ್ಪಿಸ್ಕೊಂಡು ಹೋಗೋದೇ ನಮ್ಮ ಪ್ಲಾನ್ ಅಂತ ಇವ್ರುಗಳ ಪ್ಲಾನ್ ಅನ್ನು ಒಬ್ಬರಿಗೊಬ್ಬರು ಶೇರ್ ಮಾಡ್ಕೊತಿರ್ತಾರೆ. ನಂತರ ನಮ್ಮ ಹೀರೋ ಯಾವಾಗ್ಲೂ ಈ ಟ್ರಿಪ್ ವೈರಸ್ ಗಳನ್ನ ಸೆಟ್ ಮಾಡಿ ಇರ್ತಾನೆ ಅಲ್ವಾ ಮಲ್ಗೋಕು ಮುಂಚೆ, ಅದೇ ತರ ಇವಾಗ ಚೆನ್ನಾಗಿ ಹೊರಗಡೆ ಸೆಟ್ ಮಾಡಿ ಇಟ್ಬಿಟ್ಟು ಒಳಗಡೆ ಬಂದು ಒಂದು ಮ್ಯಾಪ್ ಅನ್ನ ತಗೊಂಡು ಆ ಪ್ರೆಗ್ನೆಂಟ್ ಲೇಡಿಗೆ ತೋರಿಸಿ ಈ ತರ ನೀವು ಈ ದಾರಿಯನ್ನು ಯೂಸ್ ಮಾಡಿ ಇದರಲ್ಲಿ ಹೋದ್ರೆ ಮಾತ್ರವೇ ನೀವು ಹೇಳುವ ಜಾಗಕ್ಕೆ ಬೇಗನೆ ಹೋಗಿ ಸೇರೋಕೆ ಆಗುತ್ತೆ. ಆದ್ರೆ ನಾವು ನಿಮ್ಮ ಜೊತೆ ಬರೋದಿಲ್ಲ, ನಾಳೆನೇ ಇಲ್ಲಿಂದ ನಾವು ಹೊರಡ್ತೀವಿ. ಯಾಕೆಂದ್ರೆ ಆ ಜಾಂಬೀಸ್ ಇದೆ ಅಲ್ವಾ, ಜಾಂಬೀಸ್ ಗಳ ಹೆಡ್ ತುಂಬಾನೇ ಕ್ರೂರವಾಗಿದ್ದು ಅದು ಎಲ್ಲವನ್ನೂ ನೆನ್ಪಿಟ್ಟಿರುತ್ತೆ. ಖಂಡಿತ ನಾವು ಎಲ್ಲಿಗೆಲ್ಲ ಹೋಗ್ತೀವೋ ನಮ್ಮನ್ನ ಫಾಲೋ ಮಾಡಿ ಅದು ಹಿಂದೆ ಬರುತ್ತೆ. ಆದ್ರಿಂದ ನಾವು ನಮ್ಮ ದಾರಿಯಲ್ಲಿ ಹೋಗ್ತೀವಿ ಅಂತ ಹೇಳ್ಬೇಕಾದ್ರೆ ಈ ವಿಷಯ ನಮ್ಮ ಅಬಿಗೇಲ್ಗೆ ಒಂದು ಚೂರುನು ಇಷ್ಟಾನೇ ಆಗ್ತಿಲ್ಲ. ಆದ್ರಿಂದ ನಮ್ಮ ಹೀರೋವನ್ನ ಅಲೋನ್ ಆಗಿ ಮೀಟ್ ಮಾಡಿ ಇಲ್ಲಿ ನೋಡಿ ಅವ್ರಗಳಿಗೆ ನಮ್ಮ ಸಹಾಯ ಬೇಕಾಗಿದೆ, ಆದ್ರಿಂದ ನಾವೇ ಅವ್ರಗಳ ಜೊತೆನೆ ಹೋಗೋಣ. ಎಷ್ಟು ದಿನ ತಾನೇ ನಾವು ಈ ರೀತಿನೇ ಓಡ್ತಿರೋದಕ್ಕೆ ಆಗುತ್ತೆ. ಅವ್ರುಗಳು ಹೇಳೋ ರೀತಿ ಆ ಕಾಲೋನಿ ಅನ್ನೋದು ಇದ್ರೆ ಅಲ್ಲಿ ಸೇಫ್ ಆಗಿ ಇರ್ಬೋದು ಅಂತ ಇದ್ರೆ ಅಲ್ಲಿ ನಮಗೆ ತಕ್ಕಿದ ಹಾಗೆ ಎಲ್ಲವೂ ಕೂಡ ಇರ್ಬೋದು ಅಲ್ವಾ ಅಂತ ನಮ್ಮ ಹುಡುಗಿ ಎಷ್ಟೋ ವಿಷಯಗಳನ್ನ ಹೇಳಿ ನೋಡ್ತಾಳೆ. ಆದ್ರೆ ನಮ್ಮ ಹೀರೋ ಒಂದೇ ಒಂದು ಮಾತಲ್ಲಿ ಬೇಡ ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ಹಾಗೆ ಕತ್ತಲೆ ಆಗುತ್ತೆ ಅವತ್ತಿನ ರಾತ್ರಿ. ಈ ಕಡೆ ಆ ಜಾಂಬಿ ಹೆಡ್ಡಿನ ಗ್ರೂಪ್ ಅನ್ನ ನೋಡ್ಬೇಕಾದ್ರೆ ಸ್ಮೆಲ್ ಮಾಡಿನೇ ಕಾರು ಬ್ರೇಕ್ ಡೌನ್ ಆಯ್ತಲ್ವಾ, ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಕಾರಲ್ಲಿ ಯಾರನ್ನು ಕಾಣ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಕಿರ್ಚ್ಕೊಂಡು ಸಿಟಿಯನ್ನ ಫೇಸ್ ಮಾಡಿ ಬರ್ತಿರ್ತವೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಮತ್ತೆ ಆ ಪ್ರೆಗ್ನೆಂಟ್ ಲೇಡಿಯ ಹಸ್ಬೆಂಡ್ ಇಬ್ಬರುವೆ ಮಾತಾಡ್ತಿರ್ತಾರೆ. ಪ್ರೆಗ್ನೆಂಟ್ ಲೇಡಿ ಮತ್ತೆ ನಮ್ಮ ಅಬಿಗೇಲ್ ಮಲ್ಗ್ಬಿಟ್ಟಿರ್ತಾರೆ. ಆವಾಗ ನಮ್ಮ ಹೀರೋ ಅವನ ಪಾಕೆಟ್ ಅಲ್ಲಿ ಒಂದು ಬುಲೆಟ್ ಅನ್ನ ಮಡಗಿರ್ತಾನೆ. ಅದನ್ನ ತೆಗೆದು ತೋರಿಸಿ ನಾನು ಸಾಯುವ ಸಿಚುವೇಶನ್ ಅಂದ್ರೆ ಈ ಜಾಂಬಿ ಏನಾದ್ರೂ ಕಚ್ಚಿ ನಾನು ಜಾಂಬಿಯಾಗಿ ಚೇಂಜ್ ಆಗುವ ಸಿಚುವೇಶನ್ ಏನಾದ್ರೂ ಬಂತು ಅಂದ್ರೆ ಈ ಬುಲೆಟ್ ಅನ್ನ ಯೂಸ್ ಮಾಡಿ ನನ್ನನ್ನು ನಾನೇ ಶೂಟ್ ಮಾಡಿ ಕೊಂದ್ಕೋತೀನಿ, ಅದಕ್ಕಾಗಿನೇ ಇದನ್ನ ನಾನು ನನ್ನ ಜೊತೆಗೇನೆ ಇಟ್ಟಿದ್ದೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಹಸ್ಬೆಂಡ್
ಫ್ರೆಂಡ್, ನನ್ನ ಹತ್ರ ಆ ರೀತಿ ಎಲ್ಲ ಏನುವೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನ ಪಾಕೆಟ್ ಅಲ್ಲಿ ಒಂದೇ ಒಂದು ಸಿಗರೇಟ್, ನನ್ನ ಲೆಗ್ ಟ್ವಿಸ್ಟ್ ಆಗಿದ್ದೆ ಮಿಕ್ತು. ಆ ಜಾಂಬಿ ಬಂದು ನನ್ನನ್ನು ಅಟ್ಯಾಕ್ ಮಾಡಿ ನನ್ನ ಕಾಲನ್ನು ಗೆಲ್ದಿದ್ರಲ್ಲಿ ನನಗೆ ಟ್ವಿಸ್ಟ್ ಆಗ್ಬಿಟ್ಟಿದೆ ಅಂತ ಇಬ್ಬರು ಜೋಳಿಯಾಗಿ ಮಾತಾಡ್ಕೋಬೇಕಾದ್ರೆ ಅದರಿಂದ ಇಬ್ಬರ ಮಧ್ಯದಲ್ಲೂ ಬಾಂಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ರೀತಿ ಇವ್ರುಗಳು ಫ್ರೆಂಡ್ಸ್ ಆಗಿದ್ರಿಂದ ನಮ್ಮ ಹೀರೋ ಏನಂತ ಡಿಸಿಷನ್ ನ ತಗೋತಾನೆ ಅಂದ್ರೆ, ನಮ್ಮ ಅಬಿಗೇಲು ಇವ್ರುಗಳ ಜೊತೆ ತಾನೇ ಹೋಗ್ಬೇಕು ಅಂತ ಇಷ್ಟಪಡ್ತಿದ್ದಾಳೆ, ಆದ್ರಿಂದ ನಾವೇ ಇವ್ರುಗಳ ಜೊತೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವೇ ನಿಮ್ಮ ಜೊತೆ ಆ ಕಾಲೋನಿಗೆ ಬರ್ತೀವಿ ಅಂತ ಹೇಳ್ತಿರ್ತಾನೆ. ಸೊ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಅಬಿಗೇಲ್ ಟೆರೆಸ್ ಅಲ್ಲಿ ಕೂತು ಹಾಗೆ ಮುಂದೆ ನೋಡ್ತಿರ್ಬೇಕಾದ್ರೆ ಏನೋ ಒಂದು ರೀತಿಯ ವಿಚಿತ್ರ ಸದ್ದು ಕೇಳುತ್ತೆ. ಏನೋ ಒಂದು ವಿಷಯ ಅಲ್ಲಿಗೆ ಬಂದ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಫಟ್ ಅಂತ ಕೈಗೆ ಗನ್ನನ್ನು ತಗೊಂಡು ಹಾಗೆ ಅದನ್ನ ಹುಡುಕಿ ಕೆಳಗಡೆ ಇಳಿದು ಬರ್ಬೇಕಾದ್ರೆ ನೋಡಿದ್ರೆ ಕರೆಕ್ಟ್ ಆಗಿ ಒಂದು ಜಾಂಬಿನೇ ಬಂದಿರೋದು ನಮ್ಮ ಹುಡುಗಿ ಹತ್ರ ಇರುವ ಗನ್ನನ್ನು ತಳ್ಳಿ ಬಿಡುತ್ತೆ. ಆದ್ರೆ ನಮ್ಮ ಅಬಿಗೇಲ್ಗೆ ಭಯಂಕರ ಟ್ರೈನಿಂಗ್ ಇದೆಯಲ್ಲ, ಅದರಿಂದ ಬರೀ ಕೈಯಲ್ಲಿ ಆ ಜಾಂಬಿಗೆ ಹೊಡೆದಕ್ಕೊಂದು ಬಿಡ್ತಾಳೆ. ಆದ್ರೆ ಇನ್ನೊಂದು ಜಾಂಬಿ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಸೊ ಅದನ್ನ ನೋಡಿ ಹೆದರಿ ನಮ್ಮ ಹುಡುಗಿ ಬೇಗ ಬೇಗ ಮತ್ತೆ ಟೆರೆಸ್ ಗೆ ಓಡಿ ಹೋಗ್ತಾಳೆ. ಆ ಜಾಂಬಿನು ಬಿಡ್ತಾ ಇಲ್ಲ, ಹಿಂದೆನೆ ಚೇಸ್ ಮಾಡಿ ಹೋಗುತ್ತೆ. ಆವಾಗ ನಮ್ಮ ಹುಡುಗಿ ಕರೆಕ್ಟ್ ಆಗಿ ಒಂದು ವಿಂಡೋ ಪಕ್ಕಕ್ಕೆ ಬಂದಿದ ತಕ್ಷಣ ಕೆಳಗಡೆ ಬಗ್ಗೆ ಆ ಜಾಂಬಿಯನ್ನು ತೂದು ಹಾಗೆ ಹೊರಗಡೆ ಬಿಸಾಕ್ ಬಿಡ್ತಾಳೆ. ಆದ್ರೂ ನಮ್ಮ ಹುಡುಗಿ ಮಿಸ್ ಆಗಿ ಕೆಳಗಡೆ ಬೀಳೋಕೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಅವಳನ್ನ ಕಾಪಾಡ್ತಾನೆ. ಅದೇ ಸಮಯದಲ್ಲಿ ಈ ಸದ್ದನ್ನ ಕೇಳಿ ತುಂಬಾ ಜಾಂಬಿಸ್ ಆ ಜಾಗಕ್ಕೆ ಬರ್ತಿರ್ತವೆ. ಆವಾಗ ನಮ್ಮ ಹೀರೋ ಟ್ರಿಪ್ ವೈರ್ ಅನ್ನ ಸೆಟ್ ಮಾಡಿಟ್ಟಿರ್ತಾನೆ ಅಲ್ವಾ, ಅದರಲ್ಲಿ ಸಿಕ್ಕಿ ಆ ಚಿಕ್ಕ ಎಕ್ಸ್ಪ್ಲೋಷನ್ ಅಲ್ಲಿ ಕೆಲವೊಂದು ಜಾಂಬಿಸ್ ಸತ್ತೋಗುತ್ತೆ. ಮಿಕ್ಕಿರುವ ಜಾಂಬಿಸ್ ಎಲ್ಲ ತಪ್ಪಿಸಿಕೊಂಡು ಮತ್ತೆ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರ್ಬೇಕಾದ್ರೆ ನಮ್ಮ ಹುಡುಗರು ಈ ಕಡೆ ಆ ಬಿಲ್ಡಿಂಗ್ ಇಂದ ಎಸ್ಕೇಪ್ ಆಗಿ ಬೇರೆ ದಾರಿಯಲ್ಲಿ ಹೋಗ್ತಿರ್ತಾರೆ. ಆವಾಗ ಆ ದಾರಿಯನ್ನ ನೋಡುವ ನಮ್ಮ ಅಬಿಗೇಲ್ಗೆ ನಾವು ಆಲ್ರೆಡಿ ಈ ಜಾಗಕ್ಕೆ ಬಂದಿರೋ ರೀತಿ ಫೀಲ್ ಆಗ್ತಿದೆಯಲ್ಲ ಅಂತ ಅವಳಿಗೆ ಚಿಕ್ಕ ವಯಸ್ಸಿನ ನೆನಪೆಲ್ಲ ಅವಳಿಗೆ ಆಗ್ತಿರುತ್ತೆ. ಅಂದ್ರೆ ಈ ಜಾಗ ಒಂದು ಏರ್ಪೋರ್ಟ್ ಇದ್ದಿದ್ದ ಜಾಗ, ಇವಳ ತಂದೆ ಒಂದು ಪೈಲಟ್ ತಾನೆ, ಆದ್ರಿಂದ ಇವಳ ತಂದೆಗೆ ಓನ್ ಆಗಿರುವ ಒಂದು ಗರಾಜು ಈ ಜಾಗದಲ್ಲೇ ಇರುತ್ತೆ. ಅದು ಇವಳಿಗೆ ನೆನಪಾಗಬೇಕಾದ್ರೆ ನಾವು ಎಲ್ಲರೂ ಆ ಜಾಗಕ್ಕೆ ಹೋಗೋಣ, ಅಲ್ಲಿ ಒಂದು ಪ್ಲೇನ್ ಇರುತ್ತೆ, ಅದನ್ನ ತಗೊಂಡು ಇಲ್ಲಿಂದ ನಾವು ತಪ್ಪಿಸ್ಕೊಬಿಡೋಣ ಅಂತ ಹೇಳ್ಬೇಕಾದ್ರೆ ಇದು ನಮ್ಮ ಹೀರೋಗೆ ಒಂದು ಚೂರು ಇಷ್ಟಾನೇ ಆಗ್ತಿಲ್ಲ. ಆ ರೀತಿಯೆಲ್ಲ ನಾವು ಹೋಗೋದು ಬೇಡ, ಅದು ತುಂಬಾನೇ ರಿಸ್ಕ್ ಆಗಿರುತ್ತೆ, ನಾವು ಈ ದಾರಿಯಲ್ಲಿ ನಡೆದೇನೆ ಹೋಗೋಣ ಅಂತ ಹೀರೋ ಹೇಳಿದ್ರೆ ಮಿಗ್ದವ್ರು ಯಾರು ಇದನ್ನ ಕೇಳ್ತಿಲ್ಲ, ಎಲ್ಲರೂ ಪ್ಲೇನ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ವೋಟಿಂಗ್ ಜಾಸ್ತಿ ಬಿದ್ದಿದ್ರಿಂದ ನಮ್ಮ ಹೀರೋಗೂ ಬೇರೆ ದಾರಿ ಇಲ್ಲ, ಅವ್ರಗಳ ಜೊತೆನೆ ಹೋಗ್ಬೇಕಾಗಿದೆ. ಸೊ ಆ ರೀತಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಕಾರ್ ನಿಂತಿರುತ್ತೆ. ಏನು ಅಂತ ಅದನ್ನ ಚೆಕ್ ಮಾಡಿ ನೋಡಿದ್ರೆ ಅದ್ರ ಒಳಗಡೆ ಇವಾಗ್ಲೇನೆ ರೀಸೆಂಟ್ ಆಗಿ ತನ್ನನ್ನ ತಾನೇ ಒಬ್ಬ ಕೊಂದ್ಕೊಂಡು ಅಲ್ಲಿ ಸತ್ತು ಬಿದ್ದಿರ್ತಾನೆ. ಅದ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇರಬೇಕಾದ್ರೆ ಸರಿ ಓಕೆ ನೀವು ಎಲ್ಲರೂ ಒಳಗಡೆ ಹೋಗಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡಿ, ಬೇರೆ ಎಲ್ಲಿಗೂ ಹೋಗ್ಬಿಡ್ಬೇಡಿ, ನಾನು ಈ ಕಾರನ್ನ ಚೆಕ್ ಮಾಡ್ತಿರ್ತೇನೆ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಅಬಿಗಳು ಈ ಕಡೆ ಅವ್ರಗಳ ಜೊತೆ ಇವ್ರುಗಳಿಗೆ ಬೇಕಾಗಿರುವ ವಿಷಯ ಏನಾದ್ರೂ ಸಿಗುತ್ತಾ ಅಂತ ಬಿಲ್ಡಿಂಗ್ ಒಳಗಡೆ ಹೋಗಿ ಚೆಕ್ ಮಾಡ್ತಿರ್ತಾರೆ. ಆವಾಗ ಬಿಲ್ಡಿಂಗ್ ಒಳಗಡೆ ಒಂದು ಫ್ಯಾಮಿಲಿ ಹೌಸ್ ಕೊಂಡಿರ್ತಾರೆ. ಆದ್ರೆ ಅವ್ರುಗಳು ಏನಂತ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಇವಾಗ ಬಿಲ್ಡಿಂಗ್ ಒಳಗಡೆ ಬರ್ತಿರೋರು ಜಾಂಬೀಸ್, ಆದ್ರಿಂದ ನಾವು ಸದ್ದು ಮಾಡದೆ ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು ಅಂತ ಅನ್ಕೋತಿರ್ತಾರೆ. ಸೊ ನಮ್ಮ ಅಬಿಗಳು ಅಲ್ಲಿ ಸುತ್ತಮುತ್ತ ಹುಡುಕಿ ನೋಡ್ಬಿಟ್ಟು ಅಲ್ಲಿ ಸಿಗುವ ಕೆಲವೊಂದು ಫುಡ್ಸ್ ಅನ್ನ ಮಾತ್ರ ತಗೊಂಡು ಹೊರಗಡೆ ಬರ್ತಾಳೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಕಾರಿನ ಡಿಕ್ಕಿಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ವೀಲ್ ಚೇರ್ ಇರುತ್ತೆ. ಸರಿ ಓಕೆ ಈ ಚೇರ್ ಅನ್ನ ಯೂಸ್ ಮಾಡಿ ಆ ಪ್ರೆಗ್ನೆಂಟ್ ಲೇಡಿಯನ್ನ ಕರ್ಕೊಂಡು ಹೋಗೋಣ, ಅವಳಿಗಾದ್ರೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅದನ್ನ ತಗೊಂಡಿಟ್ಕೊತಾನೆ. ನಂತರ ಅಲ್ಲಿಂದ ಹೊರಡ್ತಾರೆ. ಇವ್ರುಗಳು ಈ ಕಡೆ ಬಂದಿದ್ದು ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ತುಂಬಾನೇ ಜಾಂಬಿಸ್ ಬಂದ್ಬಿಡುತ್ತೆ. ಅಷ್ಟೇ ಆ ಬಿಲ್ಡಿಂಗ್ ಒಳಗಡೆ ಹೌಸ್ ಇದ್ದ ಫ್ಯಾಮಿಲಿಯನ್ನ ಭೇಟಿ ಆಡ್ಬಿಡ್ತವೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಅಬಿಗಲು ಅವಳ ತಂದೆಗೆ ಓನ್ ಆಗಿರ್ತಾ ಇರುವ ಗರಾಜ್ ಕಡೆಗೆ ಎಲ್ಲರನ್ನು ಕರ್ಕೊಂಡು ಬಂದಿರ್ತಾಳೆ. ಆದ್ರೆ ಎಕ್ಸಾಕ್ಟ್ ಆ ಗರಾಜ್ ಎಲ್ಲಿ ಇರ್ತಿದೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ಇದರಿಂದ ನಮ್ಮ ಹೀರೋ ತುಂಬಾನೇ ಆರ್ಗ್ಯೂ ಮಾಡ್ತಾನೆ, ನಾನು ಇದಕ್ಕಾಗಿನೇ ಹೇಳ್ದೆ ನಾವು ಆ ಕಡೆನೆ ಆ ದಾರಿಯಲ್ಲೇ ಹೋಗ್ಬಿಡೋಣ ಅಂತ, ಇವಾಗ ನೋಡಿ ಮತ್ತೆ ಅಷ್ಟು ದೂರ ನಾವು ನಡೆದು ಹೋಗ್ಬೇಕಾಗಿದೆ ಅಂತ ಹೀರೋ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಅಬಿಗೇಲ್ ಸ್ವಲ್ಪ ಹೊತ್ತು ಸುಮ್ನಿರಿ, ಈ ಜಾಗ ನನಗೆ ಚೆನ್ನಾಗಿ ಗೊತ್ತು ಅಂತ ಮುಂದೆ ಹಾಗೆ ಹುಡುಕಿ ನಡೆದು ಹೋಗ್ತಾಳೆ. ಫೈನಲಿ ಆ ಗರಾಜ್ ಅನ್ನು ಕಂಡಿಡಿದು ಬಿಡ್ತಾಳೆ. ಒಳಗಡೆ ಒಂದು ಚಿಕ್ಕ ಪ್ಲೇನ್ ಇರುತ್ತೆ, ಅದು ಸರಿಯಾಗಿ ರನ್ ಆಗಲ್ಲ ಅನ್ಸುತ್ತೆ. ಅದನ್ನ ರೆಡಿ ಮಾಡೋದಕ್ಕೆ ಈ ಡೇವಿಡ್ ಅವರಿಗೆ ಗೊತ್ತಿದೆ ಅನ್ಸುತ್ತೆ. ಸೊ ಅವರು ರೆಡಿ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಅಬಿಗಲು ಪಕ್ಕದಲ್ಲಿ ಇರುವ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ಹುಡುಕ್ತಿರ್ತಾರೆ. ಅದ್ರಲ್ಲೂ ಅದು ನಮ್ಮ ಅಬಿಗಲ್ ಅವಳ ತಂದೆ ಅವರ ಬಿಲ್ಡಿಂಗ್ ಅಲ್ಲ. ಸೊ ಹುಡುಗಿ ತುಂಬಾನೇ ಅಪ್ಸೆಟ್ ಆಗಿ ಆ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಇರುತ್ತಾ ಅಂತ ಹುಡುಕ್ತಿರ್ತಾಳೆ. ಆವಾಗ ಅಲ್ಲಿ ಒಂದು ಹೊಡೆದೋಗಿರುವ ಫೋಟೋ ಫ್ರೇಮ್ ಸಿಗುತ್ತೆ. ಅದರಲ್ಲಿ ನಮ್ಮ ಅಬಿಗಲ್ ಅವಳ ತಂದೆಯ ಜೊತೆ ಇರ್ತಿರುವ ಫೋಟೋ ಅದು. ಸೊ ಅದನ್ನ ನೋಡಿ ಹುಡುಗಿ ತುಂಬಾನೇ ಎಮೋಷನಲ್ ಆಗಿ ಅದನ್ನ ತಗೊಂಡು ಗೋಡೆಗೆ ಫಿಟ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಆ ಜಾಂಬಿ ಗ್ರೂಪ್ ನಮ್ಮ ಹುಡುಗರು ಈ ಜಾಗದಲ್ಲಿ ಇರ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳಿದು ಆ ಜಾಗಕ್ಕೆ ಎಲ್ಲಾ ಬಿರಿ ಜಾಂಬಿಸ್ ಬರ್ತಿರ್ತವೆ. ಇದನ್ನ ದೂರದಿಂದ ನೋಡಿದ ನಮ್ಮ ಹೀರೋ ಅವನ ಟೀಮ್ ಇದ್ರ ಮೇಲೆ ಈ ಜಾಗದಲ್ಲಿ ನಾವು ಇರಬಾರ್ದು ಅಂತ ಪ್ಲೇನಿಗೆ ಹತ್ತುತ್ತಾರೆ. ಆದ್ರೆ ಇವಾಗ ಪ್ಲೇನ್ 70% ಮಾತ್ರವೇ ರೆಡಿ ಆಗಿರೋದು. ಸೊ ಇವಾಗ ಅದು ರನ್ ಆಗುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಆದ್ರೂ ಆ ಜಾಂಬೀಸ್ ಹತ್ರ ಇಂದ ತಪ್ಪಿಸ್ಕೋಬೇಕು ಅಂತ ಪ್ಲೇನ್ ಗೆ ಹತ್ಕೋಬೇಕಾದ್ರೆ ಹಸ್ಬೆಂಡ್ ಅವರೇ ಪ್ರೊಪೈಲರ್ ಅನ್ನ ಸುತ್ತಿ ಬಿಡ್ತಾರೆ. ಹೇಗೋ ಪ್ಲೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟೇ ಬೇಗ ಬೇಗ ಪ್ಲೇನ್ ಅನ್ನ ರನ್ ಮಾಡಿಸ್ತಾರೆ. ಹಿಂದೆ ಒಂದು ದೊಡ್ಡ ಜಾಂಬಿ ಪಡೆಯನ್ನು ಚೇಸ್ ಮಾಡಿ ಬರ್ತಿರುತ್ತೆ. ಅದನ್ನು ಇವ್ರುಗಳು ಶೂಟ್ ಮಾಡಿ ಹಾಗೆ ಮುಂದೆ ಹೋಗ್ತಿರ್ತಾರೆ. ಅದನ್ನು ದಾಟಿ ತುಂಬಾ ಜಾಂಬೀಸ್ ಬಂದು ಈ ಪ್ಲೇನ್ ಅಲ್ಲಿ ಹತ್ಕೊಳ್ಳೋದಕ್ಕೆ ನೋಡುತ್ತೆ. ನಮ್ಮ ಹೀರೋನೇ ಅವುಗಳನ್ನು ಹೊಡೆದು ಕೆಳಗಡೆ ತಳ್ಬಿಟ್ಟು ಬೇಗನೆ ಪ್ಲೇನ್ ಅನ್ನು ಟೇಕ್ ಆಫ್ ಮಾಡಿ ಅಂತ ಕಿರ್ಚ್ಕೊತಾನೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಬಿಗೇಲ್ ಕರೆಕ್ಟ್ ಆದ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಟ್ಲು ಅನ್ಸುತ್ತೆ. ಕರೆಕ್ಟ್ ಆಗಿ ಪ್ಲೇನ್ ಟೇಕ್ ಆಫ್ ಆಗ್ಬಿಡುತ್ತೆ. ಇವಾಗ್ಲೇನೆ ಎಲ್ಲರಿಗೂ ನೆಮ್ಮದಿ ಆಗುತ್ತೆ. ಹಬ್ಬ ನಾವು ಎಲ್ಲರೂ ಜಾಂಬಿಸ್ ಹತ್ರ ಇಂದ ತಪ್ಪಿಸ್ಕೊಬಿಟ್ಟಿದೀವಿ, ಬೇಗನೆ ಆ ಕಾಲೋನಿಗೆ ಹೋಗ್ಬಿಡೋಣ ಅಂತ ಇವ್ರುಗಳು ಖುಷಿ ಆಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಪ್ಲೇನ್ ಅಲ್ಲಿ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅಷ್ಟೇ ಕೆಳಗಡೆ ಬೀಳೋ ರೀತಿ ಹೋಗ್ತಿರುತ್ತೆ. ಸೊ ಎಲ್ಲರಿಗೂ ತುಂಬಾನೇ ಹೆದರ್ಕೋತಿರ್ತಾರೆ, ಎಲ್ಲಿ ಕೆಳಗಡೆ ಬಿದ್ದು ಸತ್ತೋಗ್ತೀವೋ ಅಂತ. ಆದ್ರಿಂದ ದೇವರೇ ನಮ್ಮನ್ನ ಕಾಪಾಡು ಅಂತ ಬೇಡ್ಕೊತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಪ್ಲೇನ್ ಒಂದು ದೊಡ್ಡ ಮರಕ್ಕೆ ಡ್ಯಾಶ್ ಮಾಡಿ ಸೇಫ್ ಆಗಿ ಲ್ಯಾಂಡ್ ಆಗ್ಬಿಡುತ್ತೆ. ಆದ್ರೆ ಸಣ್ಣ ಪುಟ್ಟ ಏಟಿನ ಜೊತೆಗೆ ನಮ್ಮ ಹುಡುಗರು ಎಲ್ಲರೂ ಎಸ್ಕೇಪ್ ಆಗ್ತಾರೆ. ಆದ್ರಿಂದ ಪಕ್ಕದಲ್ಲಿ ಎಲ್ಲಾದ್ರೂ ಸ್ಟೇ ಆಗೋದಕ್ಕೆ
ಉಳ್ಕೊಳ್ಳೋದಕ್ಕೆ ಜಾಗ ಇರುತ್ತಂತ ಇವ್ರುಗಳು ಹುಡುಕಿ ನೋಡ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಖಾಲಿ ರೈಲ್ವೆ ಸ್ಟೇಷನ್ ಇರುತ್ತೆ. ಆದ್ರಿಂದ ಇಲ್ಲಿರುವ ಒಂದು ಟ್ರೈನ್ ಅಲ್ಲಿ ಸ್ಟೇ ಆಗೋಣ ಅಂತ ನಮ್ಮ ಹೀರೋ ಅಲ್ಲಿರುವ ಕಂಪಾರ್ಟ್ಮೆಂಟ್ಸ್ ಎಲ್ಲವನ್ನು ಚೆಕ್ ಮಾಡಿ ನೋಡ್ಬಿಟ್ಟು ಒಂದು ಸೇಫ್ ಆದ ಜಾಗವನ್ನ ಚೂಸ್ ಮಾಡಿ ಇಲ್ಲೇ ಸ್ಟೇ ಆಗೋಣ ಅಂತ ಹೇಳ್ತಾನೆ. ಇನ್ನ ಇವ್ರುಗಳು ಎಷ್ಟು ದಿನ ಟ್ರಾವೆಲ್ ಮಾಡಿ ಹೋಗ್ಬೇಕು ಆ ಕಾಲೋನಿಗೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇನ್ನ 2 ದಿನ ಆಗುತ್ತೆ. ಆದ್ರಿಂದ ನಾವು ನಾಳೆ ಬೆಳಗ್ಗೆನೆ ಬೇಗನೆ ಹೊರಡ್ಬೇಕು ಅಂತ ಹೇಳ್ತಿರ್ತಾರೆ. ಆವಾಗ್ಲೇ ಅಬಿಗಲ್ ಹೇಳ್ತಾಳೆ, ನಮಗೆ ಬುಲೆಟ್ ಕಡಿಮೆ ಆಗ್ಬಿಟ್ಟಿದೆ, ಬೇಗನೆ ನಾವು ಬುಲೆಟ್ಸ್ ಅನ್ನ ತಗೋಬೇಕು, ಇಲ್ಲಾಂದ್ರೆ ನಮ್ಮ ಕಥೆನು ಮುಗ್ದೋಗುತ್ತೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ನಮ್ಮ ಹೀರೋ ಆ ಪ್ರೆಗ್ನೆಂಟ್ ಲೇಡಿ ಜೊತೆಗೆ ಕೂತು ಅವನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಹೇಳ್ತಿರ್ತಾನೆ, ಅವನ ಪಾಸ್ಟ್ ಬಗ್ಗೆ ಹೇಳ್ತಿರ್ತಾನೆ. ಇದೇ ತರನೇ ಅವನ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಗಿದ್ಲಂತೆ. ಒಂದು ಸ್ಟೇಜ್ ಗೆ ನಂತರ ನನ್ನ ಹೆಂಡತಿ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಲು, ಆದ್ರೂ ಅವಳನ್ನ ಸಾಯಿಸೋಕೆ ನನಗೆ ಮನ್ಸೇ ಬರ್ಲಿಲ್ಲ, ಆದ್ರಿಂದ ತನ್ನನ್ನ ತಾನೇ ಶೂಟ್ ಮಾಡಿ ಅವಳು ಸತ್ತೋದ್ಲು ಅಂತ ಅವನ ಸ್ಯಾಡ್ ಸ್ಟೋರಿಯನ್ನ ಹೇಳ್ತಿರ್ತಾನೆ. ಇನ್ನೊಂದು ವಿಷಯವನ್ನು ಹೇಳ್ತಾನೆ, ಈ ತರ ನನಗೆ ಗೊತ್ತಿದ್ದ ಇನ್ನೊಬ್ಬ ಹುಡುಗನನ್ನು ಕೂಡ ಜಾಂಬಿ ಕಚ್ಬಿಡ್ತು, ಆದ್ರೆ ಅವನು ತಕ್ಷಣ ಜಾಂಬಿಯಾಗಿ ಚೇಂಜ್ ಆಗ್ಲಿಲ್ಲ, ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಅವನು ಜಾಂಬಿಯಾಗಿ ಚೇಂಜ್ ಆಗ್ತಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಆ ಹಸ್ಬೆಂಡ್ ಅವನನ್ನ ನೋಡಿದ್ರೆ ಅವನು ಯಾರು ಇಲ್ಲದೆ ಇರುವ ಒಂದು ಪ್ರೈವೇಟ್ ಜಾಗಕ್ಕೆ ಬಂದು ಅವನ ಕಾಲನ್ನ ಚೆಕ್ ಮಾಡ್ತಿರ್ತಾನೆ. ಏನು ಅಂತ ನೋಡಿದ್ರೆ ಅವನ ಕಾಲನ್ನು ಒಂದು ಜಾಂಬಿ ಸ್ಟ್ರಾಂಗ್ ಆಗಿ ಕಚ್ಬಿಟ್ಟಿರುತ್ತೆ. ಇದನ್ನೇ ಯಾರಿಗೂ ಗೊತ್ತಿಲ್ಲದೆ ಆಂಕಲ್ ಟ್ವಿಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ನಾಟಕ ಮಾಡಿ ಬಂದಿದ್ದಾನೆ. ಯಾಕೆಂದ್ರೆ ಇದು ಏನಾದ್ರೂ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬಂದ್ರೆ ಅಷ್ಟೇ ಇವನನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾನಲ್ಲ, ಆದ್ರಿಂದಾನೆ. ಆದ್ರೂ ಈ ಕಡೆ ನಮ್ಮ ಹೀರೋಗೆ ಇವನ ಮೇಲೆ ಡೌಟ್ ಬರೋ ರೀತಿನೇ ಕಾಣುತ್ತೆ. ಸೊ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನಡೆಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ಜೋರು ಬಿಸಿಲು ಬೇರೆ. ಆ ಸಮಯದಲ್ಲಿ ಆ ಹಸ್ಬೆಂಡ್ ಅವನ ಕೈಯಲ್ಲಿ ಸರಿಯಾಗಿ ನಡೆಯೋಕೆ ಆಗ್ತಿಲ್ಲ ಅನ್ಸುತ್ತೆ, ಫುಲ್ ಎನರ್ಜಿ ಡೌನ್ ಆಗಿರ್ತಾನೆ. ಸೊ ಇದನ್ನ ನಮ್ಮ ಹೀರೋ ಅಬ್ಸರ್ವ್ ಮಾಡಿಬಿಟ್ಟು ಅವನ ಲೆಗ್ಸ್ ಅನ್ನ ನೋಡ್ಬೇಕಾದ್ರೆ ಹಾಗೆ ಬ್ಲೀಡ್ ಆಗ್ತಿರುತ್ತೆ, ರಕ್ತ ಚೋಡ್ತಿರುತ್ತೆ. ಸೊ ಇದರ ಮುಖಾಂತರ ಕಂಡು ಹಿಡಿದು ಬಿಡ್ತಾನೆ. ಆವಾಗ ನಮ್ಮ ಪ್ರೆಗ್ನೆಂಟ್ ಲೇಡಿ ಮತ್ತೆ ಗೆಲ್ಲ ಮುಂದೆ ನಡೀರಿ ಅಂತ ಕಳಿಸ್ಬಿಟ್ಟು ಈ ಹಸ್ಬೆಂಡ್ ಅನ್ನ ಹಿಡಿದು ಅವನಿಗೆ ಗನ್ನಿಂದ ಪಾಯಿಂಟ್ ಮಾಡಿ ಸುಮ್ನೆ ನಿನ್ನ ಕಾಲನ್ನ ತೋರ್ಸು ಅಂತ ಹೆದರ್ಸಿ ಕೇಳ್ಬೇಕಾದ್ರೆ ಅವನಿಗೆ ಬೇರೆ ದಾರಿ ಇಲ್ಲದೆ ಅದನ್ನು ತೋರಿಸ್ತಾನೆ. ನೋಡಿದ್ರೆ ಜಾಂಬಿ ಸರಿಯಾಗಿ ಕಚ್ಚಿದೆ. ನನಗೆ ಗೊತ್ತಿತ್ತು ಕಣೋ, ಆವಾಗ್ಲಿಂದ ನಿನ್ನ ಮೇಲೆ ನನಗೆ ಡೌಟ್ ಆಗಿನೇ ಇರ್ತಿತ್ತು, ಸುಮ್ನೆ ಮರ್ಯಾದಿಂದ ನೀನೇನೆ ಅವ್ರಗಳ ಹತ್ರ ಹೇಳ್ಬೇಡು, ಇಲ್ಲಾಂದ್ರೆ ನಾನೇ ನಿನ್ನನ್ನು ಕೊಂದ್ಬಿಡ್ತೇನೆ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಇಲ್ಲಿ ನೋಡು ಕರೆಕ್ಟ್ ಆದ ಸಮಯಕ್ಕೆ ನಾನೇನೆ ನನ್ನ ಫ್ಯಾಮಿಲಿ ಹತ್ರ ಹೇಳ್ಬಿಡ್ತೀನಿ, ನನ್ನನ್ನು ಕ್ಷಮಿಸ್ಬಿಡು, ನನಗೆ ಬೇರೆ ದಾರಿ ಗೊತ್ತಿಲ್ಲ, ನೀನು ಮಾತ್ರ ಅವ್ರಗಳ ಹತ್ರ ಏನನ್ನು ಹೇಳ್ಬಿಡ್ಬೇಡ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ ಹಸ್ಬೆಂಡ್. ಅದಕ್ಕೆ ನಮ್ಮ ಹೀರೋ ಬೇಗನೆ ನೀನು ಹೇಳಿಲ್ಲ ಅಂದ್ರೆ ಅಷ್ಟೇ ನಾನು ನಿನ್ನನ್ನು ಶೂಟ್ ಮಾಡಿ ಕೊಂದ್ಬಿಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ಕತ್ತಲೆ ಆಗ್ತಿರುತ್ತೆ. ಆದ್ರಿಂದ ಇವಾಗ ಎಲ್ಲಿ ಸ್ಟೇ ಆಗೋದು ಅಂತ ಇವ್ರುಗಳು ಯೋಚನೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ, ಅಲ್ಲಿ ಲೈಟ್ ಕೂಡ ಹೊರೀತಿರುತ್ತೆ. ಅದನ್ನ ಇವ್ರುಗಳು ತುಂಬಾನೇ ಆಶ್ಚರ್ಯದಿಂದ ನೋಡ್ತಾರೆ. ಯಾಕೆಂದ್ರೆ ಆ ಊರಲ್ಲಿ ಎಲೆಕ್ಟ್ರಿಸಿಟಿ ಅಂತ ಏನುವೇ ಇಲ್ಲ, ಹೇಳ್ಬೇಕು ಅಂದ್ರೆ ಇಡೀ ಪ್ರಪಂಚದಲ್ಲೇ ಇರಲ್ಲ. ಹಾಗಿರ್ಬೇಕಾದ್ರೆ ಹೇಗೆ ಈ ಒಂದು ಮನೆಯಲ್ಲಿ ಮಾತ್ರ ಲೈಟ್ ಉರಿತಿರುತ್ತೆ ಅಂತ ಆಶ್ಚರ್ಯದಿಂದ ಅದನ್ನೇ ನೋಡ್ಕೊಂಡು ಆ ಮನೆ ಕಡೆಗೆ ಇವ್ರುಗಳು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಮನೆ ಒಳಗಡೆಯಿಂದ ಒಂದು ವಾಯ್ಸ್ ಕೇಳುತ್ತೆ, ಯಾರು ನೀವು, ಏನಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ ಅಂತ ಒಂದು ವಾಯ್ಸ್ ಕೇಳುತ್ತೆ. ಇದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನೋ ಅಪಾಯ ಇರ್ತಿದೆ ಅಂತ. ಸೊ ಇಲ್ಲಿಂದ ಹೋಗ್ಬಿಡೋಣ ಅಂತ ಅವನು ಅನ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಮ್ಮ ಅಬಿಗೆಲ್ಲ ಅವಳೇ ಅರ್ಜೆಂಟ್ ಪಾರ್ಟಿ ಅಲ್ಲ, ಎಲ್ಲವೇ ಬೇಗ ಆಗ್ಬಿಡ್ಬೇಕು ಅಂತ ಅವಳ ಪಾಡಿಗೆ ಮುಂದೆ ಹೋಗಿ ನಿಂತು ಮಾತಾಡೋದಕ್ಕೆ ಶುರು ಹಚ್ಕೋತಾಳೆ. ನಮಗೆ ನಿಮ್ಮ ಸಹಾಯ ಬೇಕಾಗಿದೆ, ನಾವೇ ಸರ್ವೈವರ್ಸ್, ನಮ್ಮನ್ನ ಏನು ಅಫೆಕ್ಟ್ ಮಾಡಿಲ್ಲ, ನಾವು ನಿಮ್ಮ ಜೊತೆ ಜಗಳ ಮಾಡೋದಕ್ಕೂ ಬಂದಿಲ್ಲ, ನಮ್ಮ ಜೊತೆಗೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇರ್ತಿದ್ದಾರೆ, ಅವರು ಇವಾಗ ಸ್ಟೇ ಆಗೋದಕ್ಕೆ ಒಂದು ಜಾಗ ಬೇಕಾಗಿದೆ ಅಂತ ಹ್ಯಾಂಡ್ಸ್ ಅಪ್ ಮಾಡಿ ಕೇಳ್ಕೋಬೇಕಾದ್ರೆ ಫಟ್ ಅಂತ ಮನೆ ಡೋರ್ ಓಪನ್ ಆಗಿ ಅದ್ರ ಒಳಗಡೆಯಿಂದ ಒಬ್ಬರು ತಾತ ಕೈಯಲ್ಲಿ ಗನ್ನನ್ನ ಹಿಡಿದು ಹೊರಗಡೆ ಬರ್ತಾರೆ. ಇವರು ಎಲ್ಲರನ್ನು ಗನ್ ಪಾಯಿಂಟ್ ಅಲ್ಲಿ ಹೆದರಿಸಿ ಸುಮ್ನೆ ಮರ್ಯಾದೆಯಿಂದ ನಿಮ್ಮ ವೆಪನ್ಸ್ ಎಲ್ಲವನ್ನು ಹೊರಗಡೆ ಇಟ್ಬಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತಿರ್ತಾರೆ. ನೋಡೋದಕ್ಕೆ ಈ ತಾತ ಅವರು ಒಳ್ಳೆಯವರ ರೀತಿನೇ ಕಾಣ್ತಿದ್ದಾರೆ. ನಂತರ ಎಲ್ಲರನ್ನು ಅದೇ ತರ ಮನೆ ಒಳಗಡೆ ಕರ್ಕೊಂಡು ಬಂದು ಈ ಮನೆಗೆ ಹೇಗೆ ಎಲೆಕ್ಟ್ರಿಸಿಟಿ ಬಂದಿರುತ್ತೆ ಅಂತ ತಾನೇ ನೀವು ಯೋಚನೆ ಮಾಡ್ತಿದ್ದೀರಾ. ಆಕ್ಚುಲಿ ನಾನೊಬ್ಬ ಇಂಜಿನಿಯರ್, ನನಗೆ ಈ ವಿಷಯಗಳೆಲ್ಲ ತುಂಬಾನೇ ಇಷ್ಟ, ಆದ್ರಿಂದಾನೇ ಈ ರೀತಿ ಮೆಟಲ್ಸ್ ಎಲ್ಲವನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪವರ್ ಬರೋ ರೀತಿ ಮಾಡಿದೆ. ಅದು ಮಾತ್ರ ಇಲ್ಲ, ಇಲ್ಲಿ ಹೀಟರ್ ಎಲ್ಲ ಇರ್ತಿದೆ, ಮತ್ತೆ ನಾನು ನನ್ನ ಹೆಂಡತಿ ಜೊತೆಗೇನೆ ಇಲ್ಲಿ ಇರ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ಪ್ರೆಗ್ನೆಂಟ್ ಲೇಡಿ, ಹಾಗಾದ್ರೆ ನಿಮ್ಮ ಹೆಂಡತಿ ಅವರು ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ತಕ್ಷಣ ತಾತ ಅವರು ಹಾಗೆ ಆ ಟಾಪಿಕ್ ಅನ್ನು ಚೇಂಜ್ ಮಾಡಿ ಮಾತಾಡ್ತಾರೆ. ನಂತರ ಎಲ್ಲರೂ ಆ ಜಾಗದಲ್ಲಿ ಕೂತು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರುಗಳು ತಿನ್ನೋದಕ್ಕೆ ಊಟವನ್ನೆಲ್ಲ ಕೊಡ್ತಾರೆ. ಅಜ್ಜ ನಮ್ಮ ಅಬಿಗಲ್ ಇವಾಗ್ಲೇನೆ ತುಂಬಾ ದಿನ ಬಿಟ್ಟು ಸ್ನಾನ ಮಾಡ್ತಿದ್ದಾಳೆ, ಅವಳು ಸ್ನಾನವನ್ನ ಶವರ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಗೆ ಇವಾಗ ತಾನೇ ಎಲೆಕ್ಟ್ರಿಸಿಟಿ ಪವರ್ ಅನ್ನೋದೇ ಸಿಗ್ತಿದೆ. ಆದ್ರಿಂದ ಅವನ ಲ್ಯಾಪ್ಟಾಪ್ ಅನ್ನ ಚಾರ್ಜ್ ಮಾಡಿ ಅದರಲ್ಲಿ ಇರ್ತಾ ಇರುವ ಅವನ ಹೆಂಡತಿಯ ಫೋಟೋವನ್ನು ನೋಡಿ ತುಂಬಾನೇ ಎಮೋಷನಲ್ ಆಗ್ತಿರ್ತಾನೆ ಹುಡುಗ. ಅವರು ಪ್ರೆಗ್ನೆಂಟ್ ಆಗಿದ್ದಿರ್ತಾರೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ನಂತರ ಆ ಪ್ರೆಗ್ನೆಂಟ್ ಲೇಡಿ ಹತ್ರ ಬಂದು ಮಾತಾಡ್ತಾನೆ. ಆವಾಗ ಆ ಲೇಡಿ, ಇಲ್ಲಿ ನೋಡು, ಈ ಟ್ರಾವೆಲ್ ಅಲ್ಲಿ ನನಗೆ ಏನಾದ್ರೂ ಆಗ್ಬಿಟ್ರೆ ನೀನೇ ನನ್ನ ಮಗುವನ್ನ ಸಾಕ್ಬೇಕು, ಅದನ್ನು ಜೋಪಾನವಾಗಿ ಬೆಳೆಸಬೇಕು ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ. ನಮ್ಮ ಹೀರೋನ ಆಯ್ತು ಅಂತ ಪ್ರಾಮಿಸ್ ಅನ್ನ ಮಾಡಿ ಕೊಡ್ತಾನೆ. ಅದೇ ಸಮಯದಲ್ಲಿ ಆ ಅಜ್ಜ ಅವರು ಎಲ್ಲರೂ ಚೆನ್ನಾಗಿ ತಿಂದು ಚೆನ್ನಾಗಿ ರೆಸ್ಟ್ ಅನ್ನ ಮಾಡ್ಬೇಕು ಅಂತ ಡ್ರಿಂಕ್ಸ್ ಅನ್ನೆಲ್ಲ ತಂದು ಕೊಡ್ತಾರೆ. ನಂತರ ಹಾಗೆ ಅವರ ಬಗ್ಗೆನು ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಮನೆಯಲ್ಲಿ 20 ವರ್ಷಗಳಾಗಿ ನಾನು ಸ್ಟೇ ಆಗಿದ್ದೀನಿ, ಆದ್ರೆ ಇವಾಗ ನನ್ನ ಹೆಂಡತಿ ನನ್ನ ಜೊತೆಗಿಲ್ಲ. ನಾನುವೇ ನೀವು ಹೇಳಿದ ರೀತಿಯ ಕಾಲೋನಿ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀನಿ, ರೇಡಿಯೋದಲ್ಲಿ ಹೇಳಿದ್ರು, ಆದ್ರೆ ನನಗೆ ಆ ಜಾಗಕ್ಕೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ನನಗೆ ಅಲೋನಾಗಿ ಇರೋದೇನೆ ಇಷ್ಟವಾಗಿದೆ. ಸೊ ನನಗೆ ಬೇಕಾಗಿದ್ದು ಎಲ್ಲವನ್ನು ನಾನೇನೆ ರೆಡಿ ಮಾಡ್ಕೊಂಡು
ಮಾಡ್ಕೋತೀನಿ. ಮತ್ತೆ ಈ ವೈರಸ್ ಬಂದಿದ್ದಕ್ಕೆ ಕಾರಣ ಎಲ್ಲವೂ ಈ ಮನುಷ್ಯರುಗಳೇ. ಅವ್ರಗಳಿಗೆ ಈ ಭೂಮಿ ನಾರ್ಮಲ್ ಆಗಿ ನೇಚರ್ ಆಗಿ ಎಲ್ಲವನ್ನು ಕೊಟ್ಟಿದ್ರು ಕೂಡ ಅವ್ರುಗಳು ಅದನ್ನು ದಾಟಿ ತುಂಬಾನೇ ರಿಸರ್ಚ್ ಅದು ಇದು ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿಂದಾನೇ ಈ ರೀತಿ ವೈರಸ್ ಎಲ್ಲ ಬಂದಿದ್ದು. ಆದ್ರೆ ಆ ವೈರಸ್ ಇಂದ ಕ್ಯಾಪಬಲ್ ಆಗಿ ಇರೋರು ಮಾತ್ರವೇ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದು ಅಂತ ಅವರ ಬಗ್ಗೆನೂ ತುಂಬಾನೇ ವಿಷಯಗಳನ್ನ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಇರ್ತಿದ್ದಾನಲ್ಲ, ಅವನಿಗೆ ತಲೆ ತಿರುಗ್ತಿರುತ್ತೆ. ಯಾಕೆಂದ್ರೆ ಅವನಿಗೆ ಕಾಲಿಗೆ ಜಾಂಬಿ ಕಚ್ಚಿದೆ ಅಲ್ವಾ, ಸೊ ಅದನ್ನ ಚೆಕ್ ಮಾಡೋದಕ್ಕಾಗಿ ಬಾತ್ರೂಮ್ ಗೆ ಬರ್ತಾನೆ. ಅದನ್ನ ನೋಡ್ಬೇಕಾದ್ರೆ ಅವನ ಬಾಡಿ ಪೂರ್ತಿ ನಿಧಾನಕ್ಕೆ ಆ ವೈರಸ್ ಸ್ಪ್ರೆಡ್ ಆಗ್ತಿರುತ್ತೆ, ತಲೆಗೆ ಹತ್ತುತ್ತಿರುತ್ತೆ. ಸೊ ಫುಲ್ ಬೇಜಾರಾಗಿ ಇನ್ನು ಸ್ವಲ್ಪ ಹೊತ್ತು ಮಾತ್ರವೇ ನಾವು ಜೀವಂತವಾಗಿರ್ತೀವಿ ಅಂತ ಯೋಚನೆ ಮಾಡಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಡ್ರಿಂಕ್ಸ್ ಅನ್ನು ಕುಡಿದಿದ್ದ ನಮ್ಮ ಹುಡುಗರು ಎಲ್ಲರೂ ಅನ್ಕಾನ್ಶಿಯಸ್ ಆಗಿ ಮಲಗಿರ್ತಾರೆ. ಇವನಿಗೆ ತಲೆ ತಿರುಗ್ತಿರುತ್ತೆ. ಆವಾಗ್ಲೇನೆ ಆ ಬೋಡೆ ತಲೆ ತಾತನ ಕಿತಾಪತಿನೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಕೈಯಲ್ಲಿ ಏನೋ ಡಿವೈಸ್ ರೀತಿ ಮಡಗಿದ್ದಾರೆ. ಆ ಡಿವೈಸ್ ಇಂದ ವಿಚಿತ್ರವಾದ ಸದ್ದು ಬರ್ತಿರುತ್ತೆ. ಅದು ಜಾಂಬೀಸ್ ಅನ್ನು ಕಂಟ್ರೋಲ್ ಮಾಡುವಂತಹ ಡಿವೈಸ್ ಅನ್ಸುತ್ತೆ. ಹಸ್ಬೆಂಡ್ ನಿಧಾನಕ್ಕೆ ಜಾಂಬಿಯಾಗಿ ಚೇಂಜ್ ಆಗ್ತಿದ್ದಾನೆ ಅಲ್ವಾ, ಆದ್ರಿಂದ ಆ ಸದ್ದನ್ನ ಕೇಳಿ ಅವನಿಗೆ ತಲೆ ನೋವಾಗ್ತಿರುತ್ತೆ. ಮತ್ತೆ ಇವನು ಕುಡಿದಿದ್ದ ಡ್ರಿಂಕ್ಸ್ ಅಲ್ಲೂ ಪ್ರೆಗ್ನೆಂಟ್ ತಪ್ಪಿಸುವ ಮೆಡಿಸಿನ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ ಅಲ್ವಾ ತಾತ, ಆದ್ರಿಂದ ಇವನುವೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆ ಜಾಂಬಿ ಗ್ರೂಪ್ ಅನ್ನು ನೋಡಿದ್ರೆ ತುಂಬಾನೇ ಕೋಪದಿಂದ ನಮ್ಮ ಹೀರೋವನ್ನ ಫಾಲೋ ಮಾಡಿನೇ ಅವನನ್ನ ಹಿಡಿಬೇಕು ಅಂತಾನೆ ಬರ್ತಿರ್ತಾರೆ. ನಮ್ಮ ಹೀರೋವನ ಗ್ಯಾಂಗ್ ಒಂದು ಟ್ರೈನ್ ಅಲ್ಲಿ ಸ್ಟೇ ಆಗಿದ್ರಲ್ವಾ, ಆ ಟ್ರೈನ್ ಗೆ ಬಂದು ಸ್ಮೆಲ್ ಮಾಡಿ ಮತ್ತೆ ನಮ್ಮ ಹೀರೋ ಎಲ್ಲಿದ್ದಾನೆ ಅಂತ ತುಂಬಾನೇ ಕೋಪದಿಂದ ಹುಡುಕಾಡೋದಕ್ಕೆ ಶುರು ಮಾಡ್ತವೆ. ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಹೀರೋವನ ಟೀಮ್ ಕಂಡ್ಬಿಟ್ಟು ಎಚ್ಚರಿಯಾಗಿ ಎದ್ದೇಳ್ತಾರೆ. ಅವ್ರಗಳನ್ನ ಮನೆಯ ಬೇಸ್ಮೆಂಟ್ ಅಲ್ಲಿ ಕಟ್ಟಿ ಹಾಕಿಟ್ಟಿರ್ತಾನೆ ಆ ಅಜ್ಜ. ಎಲ್ಲರೂ ಇವಾಗ್ಲೇನೆ ಆ ಅಜ್ಜನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಲೋ ಮುದ್ಕ ಏನಯ್ಯ ಈ ರೀತಿ ಮಾಡ್ಬಿಟ್ಟಿದ್ಯಾ ನಮ್ಮನ್ನ ಅಂತ ಇವ್ರುಗಳು ಅನ್ಕೋತಿರ್ಬೇಕಾದ್ರೆ ಆ ಬೋಡೆ ತಲೆ ತಾತ ಡಿವೈಸ್ ಅನ್ನು ಯೂಸ್ ಮಾಡಿ ಒಂದು ಸ್ಟೀಲ್ ಕೇಜಿನ ಒಳಗಡೆ ಇರ್ತಾ ಇರುವ ಜಾಂಬಿಯನ್ನ ಕಂಟ್ರೋಲ್ ಮಾಡ್ತಾರೆ. ಆ ಜಾಂಬಿ ಬೇರೆ ಯಾರು ಇಲ್ಲ, ಇವರೇನೇ ಈ ಅಜ್ಜನವನ ಹೆಂಡತಿ. ಇವರನ್ನ ಜಾಂಬಿ ಕಚ್ಚಿದ್ರಿಂದ ಇವಾಗ ಇವರವೇ ಕಂಪ್ಲೀಟ್ ಆಗಿ ಜಾಂಬಿಯಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಅವರನ್ನ ಕಂಟ್ರೋಲ್ ಮಾಡೋದಕ್ಕಾಗಿನೇ ಈ ಡಿವೈಸ್ ಅನ್ನ ಕಂಡುಹಿಡಿದಿದ್ದಾನೆ ಅಜ್ಜ. ಅದು ಮಾತ್ರ ಇಲ್ಲ, ಇವರ ಹೆಂಡತಿಗೆ ತಿನ್ನೋದಕ್ಕೆ ಊಟ ಬೇಕಲ್ಲ, ಊಟ ಏನು ಈ ಜಾಂಬಿಗೆ ಮನುಷ್ಯರ ಮಾಂಸ. ಅದಕ್ಕಾಗಿನೇ ಈ ರೀತಿ ಫ್ರೆಶ್ ಆಗಿ ಮನುಷ್ಯರನ್ನ ಹಿಡಿದು ತರ್ತಿದ್ದಾನೆ ಅಜ್ಜ. ಸೊ ಆ ಡಿವೈಸ್ ಅನ್ನ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಆ ಅಜ್ಜಿ ಅವರುವೆ ಫಸ್ಟ್ ನಮ್ಮ ಹೀರೋವನ್ನ ಕಚ್ಚೋದಕ್ಕಾಗಿ ಓಡಿ ಬರ್ತಾರೆ. ನಮ್ಮ ಹೀರೋ ಜಂಪ್ ಮಾಡಿ ಒಂದು ಕಿಕ್ ಅನ್ನ ಕೊಡ್ಬೇಕಾದ್ರೆ ಅದು ನೆಕ್ಸ್ಟ್ ಆ ಹಸ್ಬೆಂಡ್ ಅವನನ್ನ ಕಚ್ಚೋದಕ್ಕೆ ಹೋಗುತ್ತೆ. ಆದ್ರೆ ಅವನು ಇವಾಗ ಸ್ಟ್ರಾಂಗ್ ಆಗಿರೋದ್ರಿಂದ ಅವನಿಗೆ ಕಟ್ಟಿ ಹಾಕಿರುವ ರೋಪು ಕಿತ್ತೋಗುತ್ತೆ. ಅಷ್ಟೇ ಆ ಜಾಂಬಿ ಅಜ್ಜಿಗೆ ಸರಿಯಾಗಿ ಹೊಡೆದು ಅದನ್ನ ತಳ್ಬಿಡ್ತಾನೆ. ಫೈನಲಿ ಅವರನ್ನು ಹೊಡೆದು ಕೆಳಗಡೆ ತಳ್ಬಿಟ್ಟು ಬೇಗ ಬೇಗ ಬಂದು ಈ ಕಡೆ ನಮ್ಮ ಟೀಮ್ ಅವರನ್ನ ಕಾಪಾಡ್ತಾನೆ. ಆದ್ರೂ ಈ ಅಜ್ಜ ಈ ಕಡೆ ಆ ಡಿವೈಸ್ ಅನ್ನು ಯೂಸ್ ಮಾಡಿ ಸೌಂಡ್ ಅನ್ನು ವಾಲ್ಯೂಮ್ ಅನ್ನು ಕೊಡ್ಬೇಕಾದ್ರೆ ಈ ಹಸ್ಬೆಂಡ್ ಅವನ ಕೈಯಲ್ಲಿ ಅಲ್ಲೋಡೋದಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಇವಾಗ ಅವನವೇ ಜಾಂಬಿಯಾಗಿ ಚೇಂಜ್ ಆಗ್ತಿದ್ದಾನಲ್ಲ, ಆದ್ರೂ ಇನ್ನ ಫುಲ್ ಆಗಿ ಚೇಂಜ್ ಆಗಿಲ್ಲ ಅವನು. ಸೊ ಹೇಗೋ ಮೇಂಟೈನ್ ಮಾಡಿ ಕಷ್ಟಪಟ್ಟು ಈ ಕಡೆ ಬಂದು ನಮ್ಮ ಹೀರೋಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಡ್ಬೇಕಾದ್ರೆ ನಮ್ಮ ಹೀರೋ ಫಟ್ ಅಂತ ಕೈಗೆ ಗನ್ನನ್ನ ತಗೊಂಡು ಆ ಅಜ್ಜನಿಗೆ ಶೂಟ್ ಮಾಡೋದಕ್ಕೆ ಶುರು ಹಚ್ಕೊತಾನೆ. ಅಜ್ಜ ಹೆದರಿ ಒಂದು ಜಾಗದಲ್ಲಿ ಹೌಸ್ಕೋಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ನಮ್ಮ ಹುಡುಗರು ಮೇಲ್ಗಡೆ ಬಂದ್ಬಿಡ್ತಾರೆ. ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಅಬಿಗೇಲು ನಾನು ಆ ಅಜ್ಜ ಅವರ ಕಾರ್ ಬೀಗವನ್ನ ತಗೋಬಿಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಇವ್ರುಗಳು ಅಲ್ಲಿಂದ ಹೊರಡಬೇಕಾಗಿದೆ. ಆದ್ರೆ ಆವಾಗ ನಮ್ಮ ಹೀರೋ ಹಸ್ಬೆಂಡ್ ಡೇವಿಡ್ ಅನ್ನು ಹಿಡಿದು ಇವನ ಕಾಲನ್ನ ಜಾಂಬಿ ಕಚ್ಚಿದೆ, ಇನ್ನ ಸ್ವಲ್ಪ ಹೊತ್ತಲ್ಲಿ ಇವನವೇ ಕಂಪ್ಲೀಟ್ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾನೆ, ಇವನನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗ್ತಾರೆ. ನಂತರ ಪ್ರೆಗ್ನೆಂಟ್ ಲೇಡಿ ಇನ್ನ ಇವರು ಕಂಪ್ಲೀಟ್ ಆಗಿ ಚೇಂಜ್ ಆಗಿಲ್ಲ ಅಲ್ಲ, ಸೊ ಅಲ್ಲಿವರೆಗೂ ಇವರು ನಮ್ಮ ಜೊತೆ ಬರ್ಲಿ ಅಂತ ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸರಿ ಆಯ್ತು ಪರವಾಗಿಲ್ಲ ಬರ್ಲಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊತಾನೆ. ನಂತರ ಏನು ಬೇಗ ಬೇಗ ಕಾರನ್ನ ತಗೊಂಡು ಹೊರಡೋಣ ಅಂತ ಅನ್ಕೋತಾರೆ. ಆವಾಗ ಅಂತ ಕರೆಕ್ಟ್ ಆಗಿ ನೋಡಿ ನಮ್ಮ ಪ್ರೆಗ್ನೆಂಟ್ ಲೇಡಿ ಅವರಿಗೆ ಡೆಲಿವರಿ ಪೇನ್ ಬರೋದಕ್ಕೆ ಶುರುವಾಗುತ್ತೆ. ಆದ್ರೂ ಇವ್ರುಗಳು ಅಲ್ಲಿಂದ ಹೊರಡಬೇಕಾಗಿದೆ. ಸೊ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಬರ್ತಾ ಇರುವ ಜಾಂಬಿ ಗ್ರೂಪ್ ನಮ್ಮ ಹುಡುಗರನ್ನ ನೋಡ್ಬಿಡುತ್ತೆ. ಅಷ್ಟೇ ಕಾರನ್ನ ಬೇಗ ಬೇಗ ಚೇಸ್ ಮಾಡಿ ಬರ್ತಿರುತ್ತೆ ಜಾಂಬಿ ಗ್ರೂಪ್. ನಮ್ಮ ಹೀರೋನು ಬಿಡ್ತಾ ಇಲ್ಲ, ಕಾರನ್ನ ಓಡಿಸ್ತಾನೆ ಇರ್ತಾನೆ. ಆವಾಗ ದೂರದಲ್ಲಿ ಲೈಟ್ ಉರಿತಿರೋ ರೀತಿ ಕಾಣುತ್ತೆ. ಅದು ಬೇರೆ ಏನು ಇಲ್ಲ, ಅದೇನೇ ಆ ಕಾಲನಿ. ಸೊ ಅಲ್ಲಿಗೆ ಹೋಗ್ಬಿಟ್ರೆ ಇವ್ರುಗಳು ತಪ್ಪಿಸ್ಕೋತಾರೆ. ಆದ್ರಿಂದ ಅಲ್ಲಿಗೆ ಬೇಗ ಬೇಗ ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಮರ ಅಡ್ಡ ಬಿದ್ದಿರುತ್ತೆ. ಅಷ್ಟೇ ಇದನ್ನ ದಾಟಿ ಇದ್ರ ಮೇಲೆ ಕಾರನ್ನ ಮುಂದೆ ಮೂವ್ ಮಾಡೋಕೆ ಆಗಲ್ಲ. ಆದ್ರಿಂದ ತಕ್ಷಣ ಎಲ್ಲರೂ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಆವಾಗ ಹಸ್ಬೆಂಡ್ ಏನಂತ ಹೇಳ್ತಾನಂದ್ರೆ ಸರಿ ಓಕೆ, ಇದ್ರ ಮೇಲೂ ನಾನು ನಿಮ್ಮ ಜೊತೆ ಬರೋದಕ್ಕೆ ಆಗೋದಿಲ್ಲ, ನಾನು ಆಲ್ಮೋಸ್ಟ್ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ನನ್ನ ಹೆಂಡತಿಗಾಗೂ ನನ್ನ ಮಗುವಿಗಾಗೂ ನನ್ನ ಜೀವನ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಇಲ್ಲಿಗೆ ಬರುವ ಜಾಂಬೀಸ್ ಎಲ್ಲವನ್ನು ನಾನು ತಡಿತೀನಿ, ಫಸ್ಟ್ ನೀವು ಎಲ್ಲರೂ ಇಲ್ಲಿಂದ ಹೊರಡಿ ಅಂತ ಎಲ್ಲರ ಹತ್ರನೂ ಅವನು ಹೇಳ್ಬೇಕಾದ್ರೆ ಹೆಂಡತಿ ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾಳೆ. ಅವನನ್ನ ಬಿಟ್ಟು ಬರೋಕೆ ಆಗದೆ ಇದ್ರು ಕೂಡ ಬಿಟ್ಟು ಬರ್ಲೇಬೇಕಾಗಿದೆ ಅಲ್ವಾ, ಆದ್ರಿಂದ ಹಾಗೆ ಅವರವೇ ಹೊರಡ್ತಾರೆ. ಆ ರೀತಿ ಎಲ್ಲರೂ ಹೊರಡೋಕೆ ಮುಂಚೆ ನಮ್ಮ ಹೀರೋ ಅವನ ಹತ್ರ ಇರುವ ಫೈನಲ್ ಬುಲೆಟ್ ಅನ್ನ ನಿನಗೆ ಬೇಕಾಗಬಹುದು ಅಂತ ಡೇವಿಡ್ ಕೈಗೆ ಕೊಟ್ಟು ಹೋಗ್ತಾನೆ. ಈ ಕಡೆ ಡೇವಿಡ್ ಅನ್ನ ನೋಡ್ಬೇಕಾದ್ರೆ ಅವನವೇ ಮಾಸ್ ಆಗಿ ಅವನ ಪಾಕೆಟ್ ಅಲ್ಲಿ ಇರ್ತಾ ಇರುವ ಲಾಸ್ಟ್ ಸಿಗರೇಟ್ ಅನ್ನ ಅವನ ಬಾಯಿಗೆ ಇಟ್ಟು ಕಚ್ಚಿ ಆ ಜಾಗಕ್ಕೆ ಬರಲಿರುವ ಜಾಂಬೀಸ್ ಗಾಗಿ ವೇಟ್ ಮಾಡ್ತಿರ್ತಾನೆ. ಸೊ ಬುಲೆಟ್ಸ್ ತೀರೋದ್ರು ಕೂಡ ಪರವಾಗಿಲ್ಲ, ಬರೀ ಕೈಯಲ್ಲೇ ಬರೋ ಜಾಂಬೀಸ್ ಗಳನ್ನ ಭಯಂಕರ ಹೊಡಿತಿರ್ತಾನೆ. ಆದ್ರೆ ಫೈನಲ್ ಆಗಿ ಆ ಹೆಡ್ ಜಾಂಬಿ ಇರ್ತಿದ್ಯಲ್ಲ, ಅದೇ ಬಲ್ಕ್ ಆಗಿ ಹೈಟ್ ಆಗಿರುತ್ತಲ್ಲ, ಅದು ಬಂದು ನಮ್ಮ ಡೇವಿಡ್ ಅನ್ನ ಹಿಡಿದು ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಪ್ರೆಗ್ನೆಂಟ್ ಲೇಡಿಯನ್ನ ಕೈಗೆ ತಗೊಂಡು ಓಡ್ತಿರ್ತಾನೆ. ಹಿಂದೆನೆ ನಮ್ಮ ಅಬಿಗೇಲ್ ಅವರನ್ನ ಚೇಸ್ ಮಾಡಿ ಬರ್ತಿರುವ ಜಾಂಬೀಸ್ ಗಳನ್ನ ಶೂಟ್ ಮಾಡಿ ಓಡಿ ಬರ್ತಿರ್ತಾಳೆ.
ಆದ್ರೆ ಹಿಂದೆನೆ ತುಂಬಾ ಜಾಂಬಿಸ್ ಬರ್ತಿರುತ್ತೆ. ಈ ಕಡೆ ನಮ್ಮ ಹುಡುಗರು ಹೇಗೋ ಆಲ್ಮೋಸ್ಟ್ ಆ ಕಾಲೋನಿಯನ್ನ ರೀಚ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಕಾಲೋನಿ ಮೇಲೆ ಇಬ್ಬರು ಗಾರ್ಡ್ಸ್ ಇರ್ತಾರೆ. ಅವರುಗಳು ನಮ್ಮ ಹುಡುಗರ ಆ ಜಾಗಕ್ಕೆ ಓಡಿ ಬರ್ತಿರೋದನ್ನ ನೋಡ್ಬಿಟ್ಟು ಅವ್ರಗಳನ್ನ ಹಿಂದೆ ಚೇಸ್ ಮಾಡಿ ಬರ್ತಿದೆಯಲ್ವಾ ಜಾಂಬೀಸ್, ಅವುಗಳಿಗೆ ಏನ್ ಮಾಡಿ ಶೂಟ್ ಮಾಡ್ತಿರ್ತಾರೆ. ಆ ರೀತಿ ಅವ್ರುಗಳು ಶೂಟ್ ಮಾಡ್ಬೇಕಾದ್ರೆ ಅದರಲ್ಲಿ ಸಿಕ್ಕಿ ತುಂಬಾನೇ ಜಾಂಬೀಸ್ ಸಾಯುತ್ತೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ತುಂಬಾನೇ ಬೆಳಕಿರೋದ್ರಿಂದ ಅದನ್ನ ನೋಡಿ ಹೆದರಿ ಜಾಂಬೀಸ್ ಗೆಲ್ಲುವೆ ಮತ್ತೆ ಹಿಂದೆ ತಿರುಗಿ ಓಡಿ ಹೋಗ್ತವೆ. ನಂತರ ನಮ್ಮ ಹುಡುಗರನ್ನ ಚೆಕ್ ಮಾಡಿ ಅವ್ರುಗಳು ಯಾರುವೆ ಜಾಂಬಿ ವೈರಸ್ ಇಂದ ಅಟ್ಯಾಕ್ ಆಗಿಲ್ಲ ಅನ್ನೋದನ್ನ ತಿಳ್ಕೊಬಿಟ್ಟೆ ನಂತರವೇ ಅವ್ರುಗಳನ್ನ ಒಳಗಡೆ ಬರೋದಕ್ಕೇನೆ ಅಲೋ ಮಾಡ್ತಾರೆ. ಒಳಗಡೆ ಬಂದಿದ ತಕ್ಷಣ ಪ್ರೆಗ್ನೆಂಟ್ ಲೇಡಿ ಅವರನ್ನೇ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನರ್ಸಸ್ ಕೂಡ ಇರ್ತಾರೆ. ನಮ್ಮ ಲೇಡಿ ಅವರು ಹಾಗೆ ಡೆಲಿವರಿ ಪೇನ್ ಇಂದ ಕಿರ್ಚ್ಕೊತಿರ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಈ ಕಾಲೋನಿಯ ಟೀಮ್ ಲೀಡರ್ ಅವರನ್ನ ಮೀಟ್ ಮಾಡ್ತಾನೆ. ನಂತರ ನಮ್ಮ ಅಬಿಗೇಲನ್ನು ಕರೆದು, ಇಲ್ಲಿ ನೋಡು, ಯಾವಾಗ್ಲೂ ನಾವು ಈ ಜಾಗದಲ್ಲಿ ಇರ್ತೀವಿ ಅಂತಿಲ್ಲ, ಯಾಕೆಂದ್ರೆ ನಾವು ಯಾವತ್ತು ಮನುಷ್ಯರನ್ನ ನಂಬಲೇಬಾರ್ದು, ನಾವು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಅಬಿಗೇಲ, ಇಲ್ಲ ನಾವು ತುಂಬಾ ದೂರ ಓಡಿ ಬಂದಿದ್ದೀವಿ, ತುಂಬಾನೇ ಕಷ್ಟಪಟ್ಟು ಬಂದಿದ್ದೀವಿ, ಇದರ ನಂತರ ನಾವು ಎಲ್ಲಿಗೂ ಹೋಗೋದಿಲ್ಲ, ನಾವು ಇಲ್ಲೇನೆ ಇರ್ತೀವಿ ಅಂತ ನಮ್ಮ ಹೀರೋವನ ಮಾತನ್ನ ಕಿವಿಗೇನೆ ತಗೊಳ್ತಿಲ್ಲ, ಅವನನ್ನ ಇಗ್ನೋರ್ ಮಾಡ್ಬಿಡ್ತಾಳೆ. ಅದರ ನಂತರ ನಮ್ಮ ಹೀರೋ ಸರಿ ಆಯ್ತು ಹೋಗಿ ನರ್ಸ್ ಅನ್ನ ನೋಡೋಣ ಅಂತ ಬಂದು ನೋಡಿದ್ರೆ ಆ ನರ್ಸ್ ಹುಟ್ಟಿದ ಮಗು ಚೆನ್ನಾಗಿ ಜೀವಂತವಾಗಿರ್ತಿದೆ, ಆದ್ರೆ ತಾಯಿಗೇನೆ ಹುಷಾರಿರ್ತಿಲ್ಲ, ಅವರು ತುಂಬಾನೇ ವೀಕ್ ಆಗಿರ್ತಿದ್ದಾರೆ, ಇನ್ನ ಸ್ವಲ್ಪ ಹೊತ್ತು ಮಾತ್ರವೇ ಅವರು ಜೀವಂತವಾಗಿರ್ತಾರೆ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಇದನ್ನ ಕೇಳಿ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಅವರನ್ನು ನೋಡೋದಕ್ಕಾಗಿ ಹೋಗ್ತಾನೆ. ಅವರಿಗೆ ಒಂದು ಸೌಂದರ್ಯವಾದ ಹೆಣ್ಣು ಮಗುನೇ ಹುಟ್ಟಿರುತ್ತೆ. ಸೊ ಆ ಮಗುವಿಗೆ ಹೋಪ್ ಅಂತ ಅವರ ತಾಯಿಯವರು ಹೆಸರನ್ನ ಇಟ್ಟಿರ್ತಾರೆ. ನಂತರ ನಮ್ಮ ಹೀರೋವನ್ನ ನೋಡಿ, ನೀನು ಪ್ರಾಮಿಸ್ ಮಾಡಿದ ರೀತಿನೇ ನನ್ನ ಮಗುವನ್ನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ಅಂತ ಕೇಳಿ ಅವರ ಫ್ಯಾಮಿಲಿ ಲಾಕೆಟ್ ಅನ್ನು ನಮ್ಮ ಹೀರೋವನ ಕೈಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ನಮ್ಮ ಪ್ರೆಗ್ನೆಂಟ್ ಲೇಡಿ ಅವರು ಸತ್ತೋಗ್ತಾರೆ. ಸೊ ಇದನ್ನು ನೋಡಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ಆದ್ರೆ ಅವನ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ ಅಲ್ಲ. ಕಟ್ ಮಾಡಿ ಈ ಕಡೆ ನೋಡಿದ್ರೆ ಆ ಬೋಡೆ ತಲೆ ಅಜ್ಜ ಕಾಡಿನ ಒಳಗಡೆ ನಡೆದು ಬರ್ತಿರ್ತಾನೆ. ಕೈಯಲ್ಲಿ ಆ ಡಿವೈಸ್ ಜೊತೆಗೆ ಬರ್ತಿರ್ತಾರೆ. ನೋಡಿದ್ರೆ ತುಂಬಾನೇ ಜಾಂಬೀಸ್ ಅಲ್ಲಲ್ಲಿ ಸತ್ತು ಬಿದ್ದಿರ್ತವೆ. ಫುಲ್ ವೆಂಜರ್ಸ್ ಜೊತೆಗೆ ಆ ಕಾಲೋನಿ ಮುಂದೆ ಬಂದು ನಿಂತು ಅದನ್ನ ಹಾಗೆ ಗುರಾಯಿಸಿ ನೋಡ್ತಿರ್ತಾನೆ. ಆ ಸಮಯದಲ್ಲಿ ಇವರನ್ನ ನೋಡಿದ ತಕ್ಷಣ ಅಲ್ಲಿ ಹೌಸ್ ಇರುವ ಜಾಂಬೀಸ್ ಎಲ್ಲವೇ ಇವರನ್ನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರ್ತವೆ. ಆದ್ರೆ ಅಜ್ಜ ಅವನ ಕೈಯಲ್ಲಿ ಒಂದು ಡಿವೈಸ್ ಅನ್ನು ಮಡಗಿದ್ದಾನೆ ಅಲ್ವಾ, ಅದನ್ನು ಯೂಸ್ ಮಾಡಿ ಅಸಾಲ್ಟ್ ಆಗಿ ಆ ಜಾಂಬಿಗಳನ್ನ ಕಂಟ್ರೋಲ್ ಮಾಡ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋವನ ಕೈಯಲ್ಲಿ ಆ ಮಗು ಇರುತ್ತೆ. ಈ ಮಗುವನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಹೀರೋ ಅನ್ಕೋತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅಬಿಗೇಲ್ ಏನನ್ನ ಮಾಡ್ತಿದ್ದಾಳೆ ಅಂದ್ರೆ ಆ ಬೋಟ್ ಅಲ್ಲಿ ನಡೀತಿರುವ ನೈಟ್ ಪಾರ್ಟಿಗೆ ಬಂದು ಜಾಯ್ನ್ ಆಗ್ತಾಳೆ. ಸೊ ತುಂಬಾ ದಿನಗಳನ್ನ ಬಿಟ್ಟು ಅವಳ ಏಜ್ ಗ್ರೂಪ್ ಹುಡುಗರ ಜೊತೆ ಬಂದು ಜಾಯ್ನ್ ಆಗಿದ್ದಾಳೆ ಅಲ್ಲ ಹುಡುಗಿ, ಆದ್ರಿಂದ ಬರೀ ಪಾರ್ಟಿನೇ, ಡ್ರಿಂಕ್ಸ್ ಏನೇ, ನಿಶೇನೆ, ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ ಹುಡುಗಿ. ಅಲ್ಲಿ ಗಾರ್ಡ್ಸ್ ಆಗಿರುವ ಇಬ್ಬರು ಸೆಕ್ಯೂರಿಟೀಸ್ ಕೂಡ ಮಲ್ಗಿ ನಿದ್ದೆ ಮಾಡ್ಬಿಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಈ ಕಡೆ ಹುಡುಗರುವೆ ಚೆನ್ನಾಗಿ ಡ್ರಿಂಕ್ಸ್ ಅನ್ನ ಮಾಡಿಬಿಟ್ಟು ಈ ಜಾಗವನ್ನ ನಾವು ಸುತ್ತಮುತ್ತ ನೋಡೋಣವಾ ಅಂತ ಹೇಳಿ ಹಾಗೆ ಅಲ್ಲಿರುವ ಜಾಗಗಳಿಗೆ ಹೋಗಿ ಸುತ್ತಮುತ್ತ ನೋಡ್ತಿರ್ತಾರೆ. ಆವಾಗ್ಲೇ ನಮ್ಮ ಅಬಿಗೇಲು ಅಲ್ಲಿರುವ ಒಂದು ರಿಮೋಟ್ ಅನ್ನ ನೋಡ್ತಾಳೆ. ಅದನ್ನ ತಗೊಂಡು ನೋಡೋಣ ಅಂತ ನಮ್ಮ ಹುಡುಗಿ ಟ್ರೈ ಮಾಡ್ಬೇಕಾದ್ರೆ ಆ ಜಾಗಕ್ಕೆ ರೋಡ್ರಿಗ್ ಅಂತ ಒಬ್ಬ ಹುಡುಗ ಬಂದು, ಅದನ್ನ ಮುಟ್ಬೇಡ, ಅದನ್ನ ಅಲ್ಲೇನೆ ಇಟ್ಬಿಡು, ಯಾಕೆಂದ್ರೆ ಈ ಬೋರ್ಡ್ ಪೂರ್ತಿ ನಾವು ಫುಲ್ ಬಾಂಬ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದೀವಿ, ಯಾಕೆಂದ್ರೆ ಯಾವಾಗಾದ್ರೂ ಜಾಂಬೀಸ್ ಏನಾದ್ರೂ ಇದ್ರ ಒಳಗಡೆ ನುಗ್ಗಿ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂತು ಅಂದ್ರೆ ಇಲ್ಲಿ ಒಂದು ತೂತ್ ಇರ್ತಿದೆಯಲ್ಲ, ಇದರ ಮುಖಾಂತರ ನಾವು ಅಲ್ಲಿರುವ ಡ್ಯಾಮ್ ಹತ್ರ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗ್ಬಿಟ್ಟು ಈ ರಿಮೋಟ್ ಅನ್ನ ನಾವು ಪ್ರೆಸ್ ಮಾಡಿದ್ರೆ ಅಷ್ಟೇ ಈ ಬೋಟ್ ಏನೇ ಬ್ಲಾಸ್ಟ್ ಆಗುತ್ತೆ, ಅದರಲ್ಲಿ ಸಿಕ್ಕಿ ಎಲ್ಲ ಜಾಂಬೀಸು ಸಾಯುತ್ತೆ. ಅದಕ್ಕಾಗಿನೇ ಇದು ಅಂತ ಎಲ್ಲ ವಿಷಯವನ್ನು ಹುಡುಗ ಎಕ್ಸ್ಪ್ಲೈನ್ ಮಾಡ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಈ ಬೋಡೆ ತಲೆ ಅಜ್ಜನನ್ನು ನೋಡಿದ್ರೆ ಕೈಯಲ್ಲಿ ಆ ಡಿವೈಸ್ ಅನ್ನ ಹಿಡಿದು ಕಾಲೋನಿಗೆ ಆಪೋಸಿಟ್ ಅಲ್ಲಿ ಕೂತಿರ್ತಾರೆ. ಸೊ ಇದನ್ನ ನೋಡಿದ ಒಬ್ಬ ಕಾಲೋನಿಯ ವ್ಯಕ್ತಿ ಮೇ ಬಿ ಇವರೊಬ್ಬರು ಸರ್ವೈವರ್ ಆಗಿರ್ಬೇಕು ಅಂತ ಹೇಳಿ ಬೋಟ್ ಅನ್ನ ತಗೊಂಡು ಅವರ ಹತ್ರ ಹೋಗ್ತಿರ್ತಾನೆ. ಆದ್ರೆ ಆ ಅಜ್ಜ ಒಬ್ಬ ಕ್ರಿಮಿನಲ್ ಅನ್ನೋದು ಇವನಿಗೆ ಗೊತ್ತಿಲ್ಲ ಅಲ್ವಾ. ಅಷ್ಟೇ ಆ ಬೋಟ್ ಅಲ್ಲಿ ಬಂದಿದ್ದ ವ್ಯಕ್ತಿಯನ್ನ ಕೊಂದಾಕ್ಬಿಟ್ಟು ಅದರ ಮುಖಾಂತರವೇ ಜಾಂಬೀಸ್ ಅನ್ನ ಕಾಲೋನಿ ಒಳಗಡೆ ಬರೋ ರೀತಿ ಮಾಡ್ಬಿಡ್ತಾನೆ ಅಜ್ಜ. ಅಷ್ಟೇ ಇಡೀ ಜಾಂಬಿ ಗ್ರೂಪ್ ಆ ಬೋಟ್ ಅಲ್ಲಿ ಇರ್ತಿರೋರು ಎಲ್ಲರನ್ನು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿದ ಮಿಕ್ಕಿದ ಎಲ್ಲರವೇ ಸೆಕ್ಯೂರಿಟೀಸ್ ಎಲ್ಲರವೇ ಗನ್ನನ್ನು ತಗೊಂಡು ಶೂಟ್ ಮಾಡ್ತಿರ್ತಾರೆ. ನಮ್ಮ ಅಬಿಗೇಲುವೆ ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ. ಆದ್ರೂ ಅವಳಿಗೆ ತುಂಬಾನೇ ಜಗಳ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಲ್ಲ, ಆದ್ರಿಂದ ಟೀನೇಜ್ ಹುಡುಗರು ಎಲ್ಲರನ್ನು ಕರೆದು ಹೇಗೆ ಜಗಳ ಮಾಡಬೇಕು, ಎಲ್ಲಿಂದ ಶೂಟ್ ಮಾಡಬೇಕು, ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಿರ್ತಾಳೆ. ಅದೇ ತರ ಹುಡುಗರುವೆ ಎಲ್ಲರೂ ಗನ್ನನ್ನು ಯೂಸ್ ಮಾಡಿ ಶೂಟ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋ ಆ ಮಗುವನ್ನ ನರ್ಸ್ ಕೈಗೆ ಕೊಟ್ಬಿಟ್ಟು ಬೇಗ ಬೇಗ ನಮ್ಮ ಅಬಿಗೇಲನ್ನ ಹುಡುಕ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಅಲ್ಲಿ ಒಳಗಡೆ ನುಗ್ಗಿರುವ ಜಾಂಬೀಸ್ ಎಲ್ಲವೇ ಆ ಜಾಗದಲ್ಲಿ ಇರ್ತಿದ್ದ ಮನುಷ್ಯರು ಎಲ್ಲರನ್ನು ಕಚ್ಚಿ ಕ್ರೂರವಾಗಿ ಸಾಯಿಸ್ತಿರ್ತವೆ. ಇದನ್ನ ನೋಡಿದ ಕಾಲೋನಿಯ ಬಾಸು ನಾವು ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಅವನನ್ನು ಒಂದು ಜಾಂಬಿ ಬಂದು ಕಚ್ಚಿಬಿಡುತ್ತೆ. ಈ ರೀತಿನೇ ಆ ಜಾಗದಲ್ಲಿ ಭಯಂಕರವಾಗಿ ಜಗಳ ನಡೀತಿರ್ಬೇಕಾದ್ರೆ ಇಬ್ಬರು ಟೀನೇಜರ್ಸ್ ಅನ್ನ ಒಂದು ಜಾಗದಲ್ಲಿ ಲಾಕ್ ಮಾಡಿ ಜಾಂಬಿ ಅವರನ್ನ ಸಾಯಿಸೋಕೆ ಬಂದಿರುತ್ತೆ. ಆದ್ರೆ ಆ ಜಾಗಕ್ಕೆ ಬಂದ ಜಾಂಬಿಯನ್ನ ಕೊಂದು ನಮ್ಮ ಹೀರೋ ಆ ಮಕ್ಕಳನ್ನ ಕಾಪಾಡ್ತಾನೆ. ನಂತರ ಏನು ನಮ್ಮ ಅಬಿಗೇಲು ಹೀರೋವನ್ನ ನೋಡಿದ ಮೇಲೆ ಇಬ್ಬರು ಒಟ್ಟಿಗೆ ಸೇರಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಲ್ರೆಡಿ ಇವರಿಬ್ಬರಿಗೆ ಫೈಟಿಂಗ್ ಸ್ಕಿಲ್ಸ್ ತುಂಬಾನೇ ಜಾಸ್ತಿ ಅಲ್ವಾ. ಸೊ ಬರೀ ಕೈಯಲ್ಲೇ ಬರೋ ಜಾಂಬೀಸ್ ಅನ್ನ ಹೊಡೆದು ಚಿಂದಿ ಮಾಡ್ತಾರೆ. ನಂತರ ಕೈಗೆ ಗನ್ನನ್ನು ತಗೊಂಡು ಎರ್ರ ಬೇರಿ ಶೂಟ್ ಮಾಡಿ ಭಯಂಕರವಾಗಿ ಬೇಟೆ ಆಡ್ತಿರ್ತಾರೆ ಜಾಂಬಿ ಬೇಟೆಯನ್ನ. ಸೊ ಹೀಗೇನೆ ಕಂಟಿನ್ಯೂಸ್ ಆಗಿ ಆ ಜಾಂಬಿಗಳ ಜೊತೆ ಜಗಳ ಮಾಡ್ತಿರೋದಕ್ಕೆ
ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಜಾಂಬೀಸ್ ಈ ಜಾಗಕ್ಕೆ ಬಂದ್ರೆ ಆ ತೂತನ್ನ ಯೂಸ್ ಮಾಡಿ ಹೊರಗಡೆ ಹೋಗೋದು ತಾನೇ ಇವ್ರಗಳ ಪ್ಲಾನ್. ಆದ್ರಿಂದ ಎಲ್ಲ ಜನರನ್ನು ಕಳಿಸ್ಬಿಟ್ಟು ಇವ್ರುಗಳಿಗೆ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆವಾಗ್ಲೇನೆ ನಮ್ಮ ಹೀರೋ ಬೋಡೆ ತಲೆ ಅಜ್ಜನನ್ನ ನೋಡ್ತಾನೆ. ಅಯ್ಯೋ ಅಜ್ಜ, ನೀನೇನೆ ಇವು ಎಲ್ಲದಕ್ಕೂ ಕಾರಣ ಅಂತ ಅವನನ್ನ ಗುರಾಯಿಸಿ ನೋಡ್ತಿರ್ಬೇಕಾದ್ರೆ ಆವಾಗ ಒಂದು ದೊಡ್ಡ ಜಾಂಬಿ ನಮ್ಮ ಹೀರೋ ಮೇಲೆ ಜಂಪ್ ಮಾಡಿ ಬಿಡುತ್ತೆ. ಆದ್ರೂ ನಮ್ಮ ಹೀರೋ ಆ ಜಾಂಬಿಗೆ ಹೊಡೆದ ಅವನಿಗೆ ಎದ್ದು ನಿಂತ್ಕೊಳ್ಳೋಷ್ಟ್ರಲ್ಲಿ ಅಜ್ಜ ಅಲ್ಲಿಗೆ ಬಂದು ನಮ್ಮ ಹೀರೋ ಅವನ ಹೊಟ್ಟೆಗೇನೆ ಒದ್ಬಿಟ್ಟು, ಏನು ನಿನಗೆ ನಿನ್ನ ಮನ್ಸೊಳಗಡೆ ಹೀರೋ ಅಂತ ನೆನ್ಪಾ? ನಾನು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಹಿಡಿದು ನನ್ನ ಹೆಂಡತಿ ಹತ್ರ ಕೊಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತೀರಾ. ನೋಡಿ ಇವಾಗ ನಿಮ್ಮನ್ನ ಏನನ್ನ ಮಾಡ್ತೀನಿ ಅಂತ. ಇನ್ ಮುಂದೆ ಈ ಇಡೀ ಪ್ರಪಂಚವೇ ನನಗೆ ಸೇರಿದ್ದು, ನನ್ನ ಕಂಟ್ರೋಲ್ ಅಲ್ಲೇ ಇರುತ್ತೆ, ನನ್ನ ಕೈಯ ಒಳಗಡೆನೆ ಇಡೀ ಪ್ರಪಂಚವೇ ಇರ್ತಿರೋದು ಅಂತ ಓವರ್ ಆಗಿ ಡೈಲಾಗ್ಸ್ ಗಳನ್ನ ಹೇಳ್ತಿರ್ತಾನೆ. ಅವಾಗ ಫಟ್ ಅಂತ ನಮ್ಮ ಹೀರೋ ಎದ್ದು ಆ ಅಜ್ಜನ ಕೈಯಲ್ಲಿ ಇರ್ತಾ ಇರುವ ಡಿವೈಸ್ ಅನ್ನ ಹಿಡಿದು ಗೋಡೆಗೆ ಹೊಡೆದು ಕಂಪ್ಲೀಟ್ ಆಗಿ ಅದನ್ನ ಡೆಮಾಲಿಷ್ ಮಾಡ್ಬಿಡ್ತಾನೆ. ಆ ಅಜ್ಜ ಅದನ್ನ ನೋಡಿ ಅಯ್ಯೋ ಅಂತ ಶಾಕ್ ಆಗ್ತಿರ್ಬೇಕಾದ್ರೆ ಅಷ್ಟೇ ಆ ಜಾಗಕ್ಕೆ ತುಂಬಾನೇ ಜಾಂಬೀಸ್ ಬಂದು ಅಜ್ಜನನ್ನೇ ಬೇಟೆ ಆಡ್ಬಿಡ್ತವೆ. ಘೋರವಾಗಿ ಕಚ್ಚಿ ತಿಂದ್ಬಿಡುತ್ತೆ. ಈ ಕಡೆ ತುಂಬಾನೇ ಸರ್ವೈವರ್ಸ್ ಬೋಟ್ ಹತ್ತಿ ಅಲ್ಲಿಂದ ತಪ್ಪಿಸ್ಕೊಂಡು ಈ ಡ್ಯಾಮ್ ಹತ್ರ ಬಂದ್ಬಿಡ್ತಾರೆ. ತಕ್ಷಣ ಎಲ್ಲರೂ ರೋಡ್ರಿಕ್ ಹತ್ರ ತಕ್ಷಣ ರಿಮೋಟ್ ಅನ್ನ ಪ್ರೆಸ್ ಮಾಡು, ಅದರಲ್ಲಿರುವ ಬಟನ್ ಪ್ರೆಸ್ ಮಾಡು, ಬಾಂಬ್ ಬ್ಲಾಸ್ಟ್ ಆಗ್ಲಿ ಅಂತ ಹೇಳ್ತಿರ್ತಾರೆ. ಆದ್ರೆ ಹುಡುಗ ನಮ್ಮ ಹೀರೋನ ಅಬಿಗೇಲ್ ಗಾಗಿ ವೇಟ್ ಮಾಡ್ತಿರ್ತಾನೆ. ಯಾಕೆಂದ್ರೆ ಅವನಿಗೆ ಆ ಹುಡುಗಿಯನ್ನ ತುಂಬಾನೇ ಇಷ್ಟವಾಗ್ತಿದೆ. ಅದೇ ತರ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಜಾಂಬಿಗಳ ಜೊತೆ ಜಗಳ ಮಾಡಿ ಹೋರಾಟ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೇನೆ ಒಂದು ಜಾಂಬಿಗೆ ನಮ್ಮ ಹೀರೋ ಸರಿಯಾಗಿ ಹೊಡೆದು ಕೆಳಗಡೆ ತೊಳ್ತಾನೆ. ಆ ರೀತಿ ಬಿದ್ದಿರುವ ಜಾಂಬಿಯ ಕೈಯಲ್ಲಿ ನೋಡ್ಬೇಕಾದ್ರೂ ಒಂದು ಬ್ರೇಸ್ಲೆಟ್ ಇರುತ್ತೆ. ಅದನ್ನ ನಮ್ಮ ಅಬಿಗೇಲ್ ನೋಡಿ ಶಾಕ್ ಆಗ್ತಾವಳೆ. ಏನು ಅಂತ ನೋಡಿದ್ರೆ ಆ ಬ್ರೇಸ್ಲೆಟ್ ಅಲ್ಲಿ ಅಬಿಗೇಲ್ ಅಂತ ಬರ್ದಿರುತ್ತೆ. ಆವಾಗ್ಲೇ ನಮ್ಮ ಹುಡುಗಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಹೆಡ್ ಜಾಂಬಿ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ತಂದೆನೆ ಅಂತ. ಆದ್ರೂ ಇವಾಗ ಎಮೋಷನ್ ಸೆಂಟಿಮೆಂಟ್ ಅಂತ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ. ಆದ್ರಿಂದ ಇಬ್ಬರುವೆ ಬೇಗ ಬೇಗ ಹೋಲ್ ಇರುವ ಜಾಗಕ್ಕೆ ಬರ್ತಾರೆ. ಈ ಕಡೆ ಜನರು ಇದ್ರ ಮೇಲೆ ವೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ರೋಡ್ರಿಕ್ ಅನ್ನ ಫೋರ್ಸ್ ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಹುಡುಗನು ಆ ಬಟನ್ ಅನ್ನ ಪ್ರೆಸ್ ಮಾಡ್ಬಿಡ್ತಾನೆ. ಬಾಂಬ್ಸ್ ಒನ್ ಬೈ ಒನ್ ಜೋರಾಗಿ ಡಮ್ ಡುಮ್ ಅಂತ ಬ್ಲಾಸ್ಟ್ ಆಗ್ತಿರುತ್ತೆ. ಅಷ್ಟೇ ನಮ್ಮ ಅಬಿಗೇಲ್ ಅವಳ ಕತೆ ಮುಗ್ದೋಗಿರುತ್ತೆ ಅಂತ ನಮ್ಮ ರೋಡ್ರಿಕ್ ಅಪ್ಸೆಟ್ ಆಗ್ಬೇಕಾದ್ರೆ ಹಿಂದೆಯಿಂದ ಹೇಗೋ ತಪ್ಪಿಸ್ಕೊಂಡು ನಮ್ಮ ಹೀರೋ ಮತ್ತೆ ಅಬಿಗೇಲ್ ಆ ಜಾಗಕ್ಕೆ ಬರ್ತಾರೆ. ಅಷ್ಟೇ ಆ ಬೋಟ್ ಅಲ್ಲಿ ಇದ್ದಿದ್ದ ಎಲ್ಲ ಬಾಂಬ್ಸ್ ಬ್ಲಾಸ್ಟ್ ಆಗಿ ಅಲ್ಲಿದ್ದ ಜಾಂಬೀಸ್ ಎಲ್ಲವೇ ಸಾಯುತ್ತೆ. ಸೊ ಫೈನಲ್ ಆಗಿ ನೋಡಿದ್ರೆ ಆ ಸರ್ವೈವರ್ಸ್ ಅಲ್ಲಿ ಒಬ್ಬನಿಗೆ ಜಾಂಬೀಸ್ ಕಚ್ಬಿಟ್ಟಿದೆ ಅನ್ಸುತ್ತೆ. ಸೊ ಅವನು ಗನ್ನನ್ನು ತೋರಿಸಿ ಅಲ್ಲಿರುವ ಜನರು ಎಲ್ಲರನ್ನು ಹೆದರಿಸಿ, ನನ್ನನ್ನು ಯಾರು ಕ್ವಾರಂಟೈನ್ ಮಾಡಿಡೋದಕ್ಕೆ ಆಗೋದಿಲ್ಲ, ನನ್ನನ್ನು ಯಾರು ಓಡಿಸ್ಬಿಡ್ಬೇಡಿ, ನನಗೆಲ್ಲ ಏನುವೇ ಇಲ್ಲ, ನನ್ನನ್ನು ಜಾಂಬಿ ಟಚ್ ಮಾಡಿಲ್ಲ, ನನ್ನನ್ನು ಮೂಸಿ ಕೂಡ ನೋಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೇನೆ ಆ ಹೆಡ್ ಜಾಂಬಿ ಓಡಿ ಬಂದು ಅವನ ಮೇಲೆ ಹಾರ್ಬಿಡುತ್ತೆ. ಅಷ್ಟೇ ಅವನನ್ನ ಕಚ್ಚಿ ಅವನ ಕಥೆಯನ್ನು ಮುಗಿಸುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಜೊತೆಗೆ ಆ ಜಾಂಬಿಗೆ ಫೈಟ್. ಇಬ್ಬರುವೆ ಚೇಂಜ್ ಮಾಡಿ ಭಯಂಕರ ಜಗಳ ಮಾಡ್ಕೊತಾರೆ. ಅದರಲ್ಲೂ ಆ ಜಾಂಬಿ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋ ಅವನ ಕತ್ತನ್ನೇ ಕಚ್ಚೋಕೆ ಬರುತ್ತೆ. ಆದ್ರೂ ನಮ್ಮ ಹೀರೋ ಹೇಗೋ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡ್ತಿರ್ತಾನೆ. ಫೈನಲಿ ನಮ್ಮ ಹೀರೋ ಅವನ ಕೈಯನ್ನ ಹಿಡಿದು ಅವನಿಗೆ ಕಚ್ಚೋದಕ್ಕೆ ಅದು ಟ್ರೈ ಮಾಡ್ತಿರ್ಬೇಕಾದ್ರೆ ತಪ್ಪಂತ ಒಂದು ಬುಲೆಟ್ ಇಟ್ಟು ಬೀಳುತ್ತೆ ಆ ಜಾಂಬಿಗೆ. ಏನು ಅಂತ ನೋಡಿದ್ರೆ ನಮ್ಮ ಅಬಿಗೇಲೆ ನಮ್ಮ ಹೀರೋವನ್ನ ಕಾಪಾಡೋದಕ್ಕಾಗಿ ಜಾಂಬಿಯಾಗಿ ಚೇಂಜ್ ಆಗಿರುವ ಅವಳ ತಂದೆಯನ್ನೇ ಶೂಟ್ ಮಾಡಿ ಕೊಂದಿದ್ದಾಳೆ. ಅದು ಮಾತ್ರ ಇಲ್ಲ, ಫಸ್ಟ್ ಟೈಮ್ ಅವಳು ತಾಳ್ಮೆಯಿಂದ ನಿಧಾನಕ್ಕೆ ಏಮ್ ಮಾಡಿ ಕರೆಕ್ಟ್ ಆಗಿ ಆ ಜಾಂಬಿಗೆ ಶೂಟ್ ಮಾಡಿದಾಳೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಅವಳಿಗೆ ತಾಳ್ಮೆನೇ ಇಲ್ಲದೆ ಫಟ್ ಫಟ್ ಅಂತ ಶೂಟ್ ಮಾಡಿರ್ತಾಳೆ. ಅದರಲ್ಲಿ ಸರ್ವೈವರ್ಸ್ ಅನ್ನೇ ಶೂಟ್ ಮಾಡ್ಬಿಟ್ಟಿದ್ದಾಳೆ. ಇವಾಗ್ಲೂ ಅದೇ ತರ ಮಾಡಿದ್ರೆ ನಮ್ಮ ಹೀರೋಗೆ ಏಟಾಗ್ಬಿಡ್ತಿತ್ತು. ಅಷ್ಟೇ ಇದರ ನಂತರ ಅಲ್ಲಿರುವ ಸರ್ವೈವರ್ಸ್ ಎಲ್ಲರೂ ತಪ್ಪಿಸ್ಕೊಂಡ್ರು. ಅಲ್ಲಿಗೆ ಬಂದಿದ್ದ ಜಾಂಬಿಗಳ ಕಥೆನೂ ಮುಗಿಯಿತು. ಎಲ್ಲರಿಗೂ ಇವಾಗ್ಲೇನೆ ನೆಮ್ಮದಿಯಾಗಿರುತ್ತೆ. ಆ ಕಾಲೋನಿಯನ್ನ ನೋಡಿದ್ರೆ ಅದು ಭಯಂಕರ ಬೆಂಕಿ ಹಿಡಿದು ಉರಿತಿರುತ್ತೆ. ಇದ್ರಲ್ಲಿ ಒಳ್ಳೆ ವಿಷಯ ಏನು ಅಂದ್ರೆ ಆ ನರ್ಸ್ ಅವರ ಪುಟ್ಟ ಮಗುವನ್ನ ಕಾಪಾಡಿರ್ತಾರೆ. ಆವಾಗ್ಲೇ ನಮ್ಮ ಅಬಿಗೇಲ್ ಅವಳ ಕೈಯಲ್ಲಿ ಒಂದು ನೋಟ್ಸ್ ಅನ್ನ ತಗೊಂಡು ಬಂದು ತೋರಿಸ್ತಾಳೆ. ಅದು ಎಂತಹ ನೋಟ್ಸ್ ಅಂದ್ರೆ ಆ ಬೋಡೆ ತಲೆ ಅಜ್ಜ, ವಿಲ್ಲನ್ ಅಜ್ಜ ಎಲೆಕ್ಟ್ರಿಸಿಟಿಯನ್ನ ಸೃಷ್ಟಿ ಮಾಡೋದಕ್ಕೆ ಕೆಲವೊಂದು ವಿಷಯಗಳನ್ನ ನೋಟ್ ಮಾಡಿಟ್ಟಿರ್ತಾನೆ. ಅದು ಮಾತ್ರ ಇಲ್ಲ, ಜಾಂಬಿಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಒಂದು ಡಿವೈಸ್ ಅನ್ನ ರೆಡಿ ಮಾಡಿದ್ದ ಅಲ್ವಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದ್ರಲ್ಲೇ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿ ಒಂದು ದೊಡ್ಡ ಕಾಲೋನಿಯನ್ನ ನಮ್ಮ ಕೈಯಲ್ಲೇ ಬಿಲ್ಡ್ ಮಾಡೋಕೆ ಆಗುತ್ತೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈಯನ್ನು ತರೋಕೆ ಆಗುತ್ತೆ. ಮತ್ತೆ ಆ ಜಾಂಬೀಸ್ ಅನ್ನ ಕಂಟ್ರೋಲ್ ಮಾಡುವ ಡಿವೈಸ್ ಅನ್ನ ಕಂಡಿಡಿದು ಯಾರನ್ನು ಸಾಯಿಸ್ತೇನೆ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೂ ಆಗುತ್ತೆ. ನಮ್ಮ ಹತ್ರ ಬರ್ದೇ ಇರೋ ರೀತಿನೂ ನೋಡ್ಕೊಳ್ಳೋಕೆ ಆಗುತ್ತೆ ಅಂತ ನಮ್ಮ ಅಬಿಗೇಲ್ ಮತ್ತೆ ಹೀರೋ ಮಾತಾಡ್ಕೊತಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿನೇ ಇತ್ತು ಅಲ್ವಾ? ಜಾಂಬಿ ಮೂವೀಸ್ ಅಂದ್ರೇನೆ ಹಾಗೇನೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹಾಗೆ ಸ್ಪೀಡ್ ಆಗಿರುತ್ತೆ ಮೂವಿ. ಸೊ ಸೀಟೇಜ್ ಥ್ರಿಲ್ಲರ್ ಫೀಲ್ ಅನ್ನ ಈ ಮೂವಿ ನಿಮಗೆ ಕೊಟ್ಟಿರುತ್ತೆ ಅಂತ ನಾನು ಖಂಡಿತ ನಂಬ್ತೀನಿ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.